विघ्नेश्वरात् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಕಥೆಯ ವಿವರ ಈ ಮುಂದಿನ ಭಾಗ, ಅದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಐಲ ಅಂತಂತ ಹೇಳಿದ್ರೆ ಇಳಾ ದೇವಿಯ ಮಗನಾದಂತಹ ಇಳ ಮತ್ತು ಬುಧ ಇವರಿಬ್ಬರ ಮಗನಾದಂತಹ ಪುರೂರವ ಚಕ್ರವರ್ತಿ. ಆ ಐಲ ಎನ್ನುವನಿಗೆ ಊರ್ವಶಿಯಿಂದಾಗಿ 6 ಜನ ಮಕ್ಕಳು ಹುಡ್ತಾ ಇದ್ದಾರೆ. ಯಾರು? ನಾವು ನಿನ್ನೆ ಸಂಕ್ಷಿಪ್ತವಾಗಿ ನೋಡಿದ್ವು ಅದನ್ನ. ಅವರ ಕಥೆಯನ್ನು ಹೇಳಿ ನಂತರದಲ್ಲಿ ಈ ಪರಶುರಾಮನ ಅವತಾರವಾಗುವ ಅದ್ಭುತವಾದ ಕಥೆಯನ್ನ ನಿರೂಪಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ಪುರೂರವನಿಗೆ ಊರ್ವಶಿಯ ದೆಸೆಯಿಂದಾಗಿ ಆಯು, ಶ್ರುತಾಯು, ಸತ್ಯಾಯು, ರಯ, ವಿಜಯ, ಜಯ ಅಂತ 6 ಜನ ಮಕ್ಕಳು ಹುಡ್ತಾ ಇದ್ದಾರೆ. ಅಲ್ಲಿ ಶ್ರುತಾಯು ಅಂತ ಯಾರಿದ್ದಾನೋ ಆ ಶ್ರುತಾಯುವಿನ ಮಗ ವಸುಮಾನ್ ಅನ್ನುವನು. ಅದರಲ್ಲಿ ಸತ್ಯಾಯು ಅಂತ ಯಾವ ಮಗ ಇದ್ನೋ ಅವನಿಗೆ ಶ್ರುತಂಜಯ ಎಂಬುದಾಗಿ ಒಬ್ಬ ಮಗ ಹುಡ್ತಾ ಇದ್ದಾನೆ. ರಯ ಎಂಬಂತಹ ಮಗನಿಗೆ ಜಯ ಅನ್ನುವ ಹೆಸರು, ಅದ್ಭುತ ಎಂಬ ಹೆಸರಿನ ಮಗ ಹುಡ್ತಾ ಇದ್ದಾನೆ. ಜಯ ಎಂಬಂತಹ ಮಗನಿಗೇನೆ ಅಮಿತ ಎಂಬಂತಹ ಮಗ ಹುಡ್ತಾ ಇದ್ದಾನೆ. ವಿಜಯನಿಗೆ ಭೀಮ ಅನ್ನುವ ಮಗ ಹುಡ್ತಾ ಇದ್ದಾನೆ. ಭೀಮನಿಂದ ಕಾಂಚನ, ಕಾಂಚನನಿಂದ ಹೋತ್ರಕ, ಹೋತ್ರಕನಿಂದಾಗಿ ಜನ್ಹು ಮುಂತಾದ ಮಹರ್ಷಿಗಳೆಲ್ಲ ಹುಡ್ತಾ ಇದ್ದಾರೆ. ಇದರಲ್ಲಿ ಈ ಜನ್ಹು ಮಹರ್ಷಿಯ ಒಂದು ವಿಶೇಷವನ್ನು ಹೇಳ್ತಾರೆ. ಇದು ತುಂಬಾ ಸೊಗಸಾದಂತಹ ಕಥೆ. ರಾಮಾಯಣದಲ್ಲಿ ಅಯೋಧ್ಯಾಕಾಂಡದಲ್ಲಿಯೇ ಬರುವಂತಹ ಕಥೆ ಇದು. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಮ್ಮೆ ನಾವು ಈ ಕಥೆಯನ್ನು ನಾವು ಹಿಂದೆನೂ ಕೇಳಿದ್ದೇವೆ. ರಾಮಾಯಣದ ಕಥೆಯನ್ನು ಭಾಗವತದಲ್ಲಿಯೇ ನೋಡುವ ಸಂದರ್ಭದಲ್ಲಿ ಸಗರ ರಾಜನ ಮಕ್ಕಳು 60,000 ಜನ ಇದ್ರು. ಅವನು ದೊಡ್ಡ ಯಾಗವನ್ನ, ಅಶ್ವಮೇಧ ಯಾಗವನ್ನು ಮಾಡುವ ಸಂದರ್ಭದಲ್ಲಿ 100ನೇ ಅಶ್ವಮೇಧ ಯಾಗದ ಕೊನೆಯಲ್ಲಿ ಇಂದ್ರ ಬಂದು ಅವನ ಕುದುರೆಯನ್ನ ಅಪಹಾರ ಮಾಡಿಕೊಂಡು ತ್ಯಾಗ ಮಾಡಿಬಿಟ್ಟಿದ್ದ. ಇಲ್ಲಿ ಈ ಕಪಿಲ ಋಷಿಗಳ ಆಶ್ರಮದ ಸಮೀಪದಲ್ಲಿ ತ್ಯಾಗ ಮಾಡಿದ್ದ. ಇವರೆಲ್ಲ ಹುಡುಕಿಕೊಂಡು ಹೋಗಿ ಕಪಿಲ ಋಷಿಯ ಈ ಎಲ್ಲವನ್ನ ಅಪಹಾರ ಮಾಡಿರೋದು ಅಂತ ಭ್ರಾಂತಿಯಿಂದಾಗಿ ಅವರು ಆ ಕಪಿಲನನ್ನ ಹೊಡಿಲಿಕ್ಕೆ ಹೋದಾಗ ಆ ಕಪಿಲ ಋಷಿಗಳ ಶಾಪದಿಂದ ಎಲ್ಲರೂ ಭಸ್ಮೀಭೂತರಾಗಿ ಬಿದ್ದಿದ್ದಾರೆ. ಆ ನಂತರದಲ್ಲಿ ಅವನ ವಂಶದಲ್ಲಿ ಬಂದ ಅನೇಕ ರಾಜರು ಅವರನ್ನೆಲ್ಲರನ್ನೂ ಕೂಡ ಉದ್ಧಾರ ಮಾಡುವ ಉದ್ದೇಶದಿಂದಾಗಿ ಬಹಳ ಪ್ರಯತ್ನ ಪಟ್ಟು ಗಂಗಾ ನದಿಯನ್ನು ತರಲಿಕ್ಕೆ ಅಂತ ಪ್ರಯತ್ನ ಪಟ್ಟರು. ಅದರಲ್ಲಿ ಭಗೀರಥ ಅನ್ನುವನು ಸಫಲನಾದ. ಆ ಭಗೀರಥನಿಂದಾಗಿ ಗಂಗೆ ಭೂಲೋಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವಳನ್ನ ರುದ್ರದೇವರು ತಾವು ಧರಿಸಿದ್ರು. ರುದ್ರದೇವರ ತಲೆಯಲ್ಲಿ ಇದ್ದಂತಹ ಗಂಗಾ ನದಿ ಇದ್ಲು. ಅವಳು ನಿಧಾನವಾಗಿ 7 ಕವಲುಗಳಾಗಿ ಹರಿತಾ ಬಂದ್ರು. ಅದರಲ್ಲಿ ಒಂದು ಕವಲು ಭಗೀರಥ ಚಕ್ರವರ್ತಿಯನ್ನು ಹಿಂಬಾಲಿಸ್ತಾ ಬಂತು. ಆವಾಗ ಅವನು ರಥದಲ್ಲಿ ಹೋಗ್ತಾ ಇದ್ದಾಗ ಹಿಂದುಗಡೆಯಲ್ಲಿ ಇವನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇತ್ತು. ರಸಾತಲದಲ್ಲಿ ಹೋಗಿ ಇವರ ಇವರ ವಂಶದಲ್ಲಿ ಬಂದಂತಹ ಸಗರನ ಮಕ್ಕಳ ಬೂದಿಯ ಮೇಲೆ ಅದು ಹರಿತು. ಅವರೆಲ್ಲ ಉದ್ಧಾರರಾದ್ರು. ಇಷ್ಟೇ ಕಥೆಯನ್ನು ಹೇಳಿದ್ರು. ಅದರಲ್ಲಿ ಮಧ್ಯದಲ್ಲಿ ಒಂದು ವಿಘ್ನ ಬಂದ್ಬಿಡತ್ತೆ.
ಏನು ವಿಘ್ನ ಅಂತಂದ್ ಹೇಳಿದ್ರೆ ಇವ್ರೆಲ್ಲ ಆ ಸಗರ ಚಕ್ರವರ್ತಿಯ ಬಳಿಗೆ ಹೋಗಿದ್ರಲ್ಲ. ಸಗರ ಚಕ್ರವರ್ತಿ ಮುಂತಾದಂತಹ ಇವರೆಲ್ಲರೂ ಕೂಡ ಇವ್ರು ಕೇಳಿ ಆ ಗಂಗಾ ನದಿಯನ್ನ ತಮ್ಮ ಹಿಂದ್ಗಡೆ ಬರುವ ಹಾಗೆ ಭಗೀರಥ ಮಾಡಿಕೊಂಡು ಹೋಗುವಾಗ ಅಲ್ಲಿ ಜನ್ಮ ಎಂಬಂತಹ ಋಷಿಗಳಿದ್ರು. ಆ ಜನ್ಮ ಎಂಬಂತಹ ಋಷಿಗಳ ಮಗ ಅಲ್ಲ, ಜನ್ಮ ಎಂಬಂತಹ ಋಷಿಗಳು ಒಂದು ದೊಡ್ಡದಾದ ಯಾಗವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಋಷಿಗಳ ಆಶ್ರಮದ ಸತ್ರ ಯಾವ್ದಿತ್ತು, ಈ ಪ್ರವಾಹ ಬಂದಾಗ ಅದರ ಸುತ್ತಲಿನ ತೀರದ ಪ್ರದೇಶಗಳೆಲ್ಲ ಕೊಚ್ಚಿಕೊಂಡು ಹೋಗುತ್ತಲ್ಲ, ಹಾಗೆ ಗಂಗಾ ನದಿ ಬಂದು ಆ ಪ್ರವಾಹದಲ್ಲಿ ಇವರ ಆಶ್ರಮ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗ್ತಾ ಇದೆ. ಆವಾಗ ಜನ್ಮ ಮಹರ್ಷಿಗಳು ಇವಳನ್ನು ಪೂರ್ತಿಯಾಗಿ ಒಂದು ಆಪೋಷಣದಲ್ಲಿ ಕುಡಿದ್ಬಿಟ್ಟು, ಆಪೋಷಣ ಅಂದ್ರೆ ಆಚಮನ ಮಾಡ್ಬೇಕಾದ್ರೆ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಅಂತ ಹೇಳ್ತೇವಲ್ಲ, ಹಾಗೆ ಅಗಸ್ತ್ಯರು ಇಡೀ ಸಮುದ್ರವನ್ನೇ ಕುಡಿದಿದ್ರು. ಅದಕ್ಕೆ ಅಗಸ್ತ್ಯರಿಗೆ ಒಂದು ಹೆಸರು ಬರುತ್ತೆ, ಹೆಸರು ಪ್ರಸಿದ್ಧ, ಚುಲುಕೀಕೃತ ಅಂಬೋರಾಶಿ ಅಂತ. ಇಡೀ ಸಮುದ್ರವನ್ನ ಆಚಮನದ ರೀತಿಯಾಗಿ ಕುಡಿದು ಬಿಟ್ಟವರು ಅಂತ ಅವ್ರಿಗೆ ಹೆಸರಿದೆ, ಚುಲುಕೀಕೃತ ಅಂಬೋರಾಶಿ ಅಂತ. ಹಾಗೆ ಗಂಗಾಜಲವೆಲ್ಲವನ್ನು ಕೂಡ ಆಚಮನದ ರೀತಿಯಾಗಿ ಒಂದು ಗುಟುಕಿನಲ್ಲಿ ಕುಡಿದು ಬಿಟ್ಟಿದ್ದಾರೆ. ಆಮೇಲೆ ಮತ್ತೆ ಭಗೀರಥ ಪ್ರಾರ್ಥನೆ ಮಾಡ್ತಾನೆ, ಏನಪ್ಪಾ ನೀವು ಮಾಡಿರೋದು, ನಾ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಅವರನ್ನ ಕರೆದುಕೊಂಡು ಬಂದ್ರೆ ನೀವು ಅದನ್ನ ಕುಡಿದು ಬಿಟ್ರೆ ನನ್ನ ಪ್ರಯತ್ನ ಎಲ್ಲ ವಿಫಲವಾಗಿ ಬಿಡುತ್ತೆ, ಈ ತರ ಮಾಡಬೇಡಿ ಅಂತ ಕೇಳಿದಾಗ ಅದಕ್ಕೆ ಆಯ್ತು ಅಂತ ಹೇಳಿ ಕಿವಿಯಿಂದಾಗಿ ಆ ನೀರನ್ನ ಬಿಡ್ತಾ ಇದ್ದಾರೆ, ಆ ಯಾವುದು ಗಂಗಾ ನದಿಯ ನೀರನ್ನ ಬಿಡ್ತಾ ಇದ್ದಾರೆ. ಆ ಕಾರಣದಿಂದ ಜನ್ಮ ಮಹರ್ಷಿಗಳ ಕಿವಿಯಿಂದ ಬಂದವಳು, ಆ ಕಾರಣದಿಂದಲೇ ಅವಳಿಗೆ ಜಾಹ್ನವಿ ಎಂಬಂತಹ ಹೆಸರು ಬರ್ತಾ ಇದೆ. ಹೀಗೆ ಇಂತಹ ಜನ್ಮ ಋಷಿಗಳ ಮಗ ಪೂರು ಅನ್ನುವನು. ನಾವಿಲ್ಲಿವರೆಗೂ ನೋಡ್ತಾ ಇರೋದು ಪುರೂರವನ ಕಥೆಯನ್ನು. ಆದ್ರೆ ಈಗ ಜನ್ಮ ಮಹರ್ಷಿಗಳಿಗೆ ಹುಟ್ಟಿದ ಮಗನ ಹೆಸರು ಪೂರು ಅಂತ. ಪೂರಿ ಅಂತ ದೀರ್ಘ, ಅಲ್ಲಿ ಹಿಂದೆ ಇದ್ದಿದ್ದು ಪುರೂರವ ಅನ್ನೋದು ಹ್ರಸ್ವ ಉಕಾರ, ಇಲ್ಲಿ ದೀರ್ಘವಾದ ಉಕಾರ, ಊಕಾರ, ಪೂರು. ಆ ಪೂರುವಿಗೆ ಬಲಾಕ ಅನ್ನುವ ಹೆಸರಿನ ಮಗ ಹುಟ್ಟುತ್ತಾನೆ. ಬಲಾಕನಿಗೆ ಅಜಕ ಅನ್ನುವನು, ಅವನಿಗೆ ಕುಶನಿಗೆ ಕುಶಾಂಬು, ಕುಶಾಂಬುವಿಗೆ ತನಯ, ವಸು, ಕುಶನಾಭ ಅನ್ನುವಂತಹ ಹೆಸರಿನ ಕುಶನಿಗೆ 4 ಜನ ಮಕ್ಕಳು ಹುಟ್ಟುತ್ತಾರೆ. ಕುಶಾಂಬುವಿಗೆ ಕುಶಾಂಬುಜ ಅನ್ನುವ ಮಗ, ಇವನಿಗೆ ಗಾಧಿ ಅನ್ನುವ ಹೆಸರಿನ ಮತ್ತೊಬ್ಬ ಮಗ ಹುಟ್ಟುತ್ತಾನೆ. ಇದು ವಿಶೇಷ. ಈ ಗಾಧಿ ಎಂಬಂತಹ ಹೆಸರಿನ ಮಗ ಹುಟ್ಟುತ್ತಾನೆ ಅಂತ ಏನ್ ಹೇಳಿದ್ದಾರಲ್ಲ, ಇದು ಮುಂದೆ ಹೇಳುವಂತಹ ಎಲ್ಲ ಕಥೆಗೆ ಪೀಠಿಕಾ ರೂಪವಾಗಿ ಇವನ ವಂಶದ ಚರಿತ್ರೆಯನ್ನು ಯಾಕೆ ಹೇಳಿದ್ರು ಅಂತಂದ್ರೆ, ಈ ಗಾಧಿಯಿಂದಾಗಿ ಗಾಧೇಯರಾದಂತಹ ಗಾಧಿ ತನಯ ವಿಶ್ವಾಮಿತ್ರರು, ಆ ವಿಶ್ವಾಮಿತ್ರ ಋಷಿಗಳು ಅವತಾರ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಹುಡ್ತಾರೆ. ಆ ಕಥೆಯನ್ನು ನಿರೂಪಣೆ ಮಾಡಬೇಕು, ಪರಶುರಾಮ ದೇವರ ಅವತಾರದ ಕಥೆಯನ್ನು ಹೇಳಬೇಕು. ಅವರ ಜನನವೇ ಅದ್ಭುತವಾದದ್ದು, ರೋಚಕವಾದದ್ದು. ಅದನ್ನು ಹೇಳಬೇಕು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಅವರ ವಂಶದ ಪರಂಪರೆಯ ಹೇಳ್ತಾ ಇದ್ದಾರೆ. ಇದರಲ್ಲಿ ಗಾಧಿ ಯಾರು? ಯಾವ ಕುಶಾಂಬುವಿಗೆ 4 ಜನ, ಕುಶನಿಗೆ 4 ಜನ ಮಕ್ಕಳು ಹುಟ್ಟಿದ್ರು. ಆ ಕುಶಾಂಬುವಿನ ಮಗ ಕುಶಾಂಬುಜ. ಆ ಕುಶಾಂಬುಜನಿಗೆ ಮತ್ತೊಂದು ಹೆಸರು ಗಾಧಿ ಅಂತ. ಆ ಗಾಧಿಗೆ 2 ಮಕ್ಕಳಿದ್ರು, ಒಬ್ಳು ಸತ್ಯವತಿ, ಇನ್ನೊಬ್ಬ ರುಚಿಕ ಅಂತ, ಅಲ್ಲ ವಿಶ್ವಾಮಿತ್ರ ಅಂತ. ಸತ್ಯವತಿ ಮತ್ತು ವಿಶ್ವಾಮಿತ್ರ. ಆ ವಿಶ್ವಾಮಿತ್ರ ಹೇಗೆ ಹುಟ್ಟಿದ್ರು ಅನ್ನೋ ಕಥೆ ಮುಂದೆ ಎಲ್ಲ ಬರೋದು. ಸತ್ಯವತಿ ಹುಟ್ಟುತ್ತಾಳೆ. ಆ ಸತ್ಯವತಿಯನ್ನ ರುಚಿಕ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅವಳಿಗೆ ಕುಶನ ವಂಶದಲ್ಲಿ ಬಂದವರು ನೋಡಿ ಇವರೆಲ್ಲ. ನೋಡಿ, ಕುಶ ಅನ್ನುವ ರಾಜನಿಗೆ 4 ಜನ ಮಕ್ಕಳಿದ್ರು. ಕುಶಾಂಬು, ತನಯ, ವಭು, ಕುಶನಾಭ, ವಸು, ಕುಶನಾಭ 4 ಜನ ಮಕ್ಕಳು. ಕುಶಾಂಬುವಿಗೆ ಕುಶಾಂಬುಜ ಅನ್ನೋನು ಹುಟ್ಟಿದ, ಅವನಿಗೆ ಗಾಧಿ ಅಂತ ಹೆಸರಿದೆ. ಇಷ್ಟೆಲ್ಲ ಆಗ್ಲಿ, ಇವರೆಲ್ಲ ಹುಟ್ಟಿದ್ದು ಯಾರ ವಂಶದಲ್ಲಿ ಅಂದ್ರೆ ಕುಶನ ವಂಶದಲ್ಲಿ ಹುಟ್ಟಿದವರು ಇವರೆಲ್ಲ. ಇವರಿಗೆ ಕುಶ ಅನ್ನುವ ಹೆಸರು ಬಂತಲ್ಲ, ಈ ಕುಶನ ವಂಶದಲ್ಲಿ ಬಂದವರು, ಆದ್ರಿಂದಾಗಿ ಇವರೆಲ್ಲರಿಗೂ ಕೂಡ ಕೌಶಿಕರು ಅಂತ ಕರೀತಾರೆ. ವಿಶ್ವಾಮಿತ್ರರಿಗೆ ಮತ್ತೊಂದು ಹೆಸರು ಕೌಶಿಕ ಅಂತ. ಯಾಕೆ ಕೌಶಿಕ ಅಂತ? ಕುಶನ ವಂಶದಲ್ಲಿ ಬಂದವರು, ಆದ್ರಿಂದಾಗಿ ಇವರಿಗೆಲ್ಲರಿಗೂ ಕೌಶಿಕ ಅನ್ನುವ ಹೆಸರಿದೆ. ಸತ್ಯವತಿಗೂ ಕೌಶಿಕಿ ಎಂಬ ಹೆಸರೇನೆ ಇದೆ.
ನಾವು ಭಾಗವತದ ಪ್ರಾರಂಭದಲ್ಲೂ ಕೂಡ ಕೌಶಿಕಿ ಉಪಸ್ಪೃಶ್ಯ ಅಂತ ಒಂದು ಮಾತು ಬರುತ್ತೆ. ಈ ಅಲ್ಲಿ ಯಾರು ಮೊದಲಿಗೆ ಪರೀಕ್ಷಿತ್ ರಾಜನಿಗೆ ಶಾಪವನ್ನು ಕೊಟ್ಟಿದ್ದಾನಲ್ಲ, ಚಿಕ್ಕ ಮುನಿ ಶೃಂಗಿ, ಅವನ ಗೋತ್ರವು ಈ ಕೌಶಿಕ ಗೋತ್ರವೇ, ಕುಶನ ವಂಶದಲ್ಲಿ ಬಂದವರೇ. ಅದರಿಂದಾಗಿ ಅವರ ವಂಶವೂ ಕೂಡ ಕುಶನ ವಂಶವೇ. ಆ ಸತ್ಯವತಿ ಏನಿದ್ದಾಳೋ ರುಚಿಕರನ್ನ ಮದುವೆಯಾಗಿ ಮೇಲಿನ ಲೋಕಗಳಿಗೆ ಹೋಗಿ ವಾಸ ಮಾಡ್ತಾ ಇದ್ಲು. ಆದರೂ ಕೌಶಿಕಿ ಎಂಬ ಹೆಸರಿನಿಂದಾಗಿ ಹಿಮಾಲಯದ ಪರ್ವತದ ತಪ್ಪಲಿನಲ್ಲಿ ನದಿಯಾಗಿ ಹರಿದು ಭೂಮಿಯಲ್ಲೂ ಒಂದು ಅಂಶದಿಂದ ಇದ್ದಾಳೆ. ಅವಳ ತೀರದಲ್ಲಿಯೇನೆ ವಿಶ್ವಾಮಿತ್ರ ಋಷಿಗಳು ಕೂಡ ತಪಸ್ಸನ್ನು ಮಾಡ್ತಾ ಇದ್ರು. ಆದರೂ ದಂಡಕಾರಣ್ಯ ಉತ್ತಮವಾದ ಪ್ರದೇಶ ಅಂತ ತಿಳಿದು ದಂಡಕಾರಣ್ಯದಲ್ಲಿ ಒಂದು ದೊಡ್ಡ ಯಾಗವನ್ನು ಮಾಡುವ ಸಂದರ್ಭದಲ್ಲಿ ಅವರಿಗೆ ತಾಟಕೆ ಮತ್ತು ಅವಳ ಇಬ್ಬರು ಮಕ್ಕಳಿದ್ರು, ದುಷ್ಟರು. ಅವರಿಂದಾಗಿ ಬಹಳ ತೊಂದರೆಯಾದಾಗ ಅವರೆಲ್ಲರನ್ನ ಸಂಹಾರ ಮಾಡ್ಲಿಕ್ಕೋಸ್ಕರ ರಾಮನನ್ನ ಕರೆದುಕೊಂಡು ಹೋದ್ರು ಅಂತ ಈ ಸಂದರ್ಭದಲ್ಲಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಇಷ್ಟೆಲ್ಲ ವಿಸ್ತಾರವಾದ ಕಥೆ ಬರುತ್ತೆ. ಇವರ ಕಥೆ ಅದನ್ನು ಸಂಕ್ಷಿಪ್ತವಾಗಿ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಗಾಧಿ ಎನ್ನುವ ರಾಜನ ಕಥೆಯನ್ನು ಹೇಳ್ತಾ ಇದ್ದಾರೋ ಗಾಧಿ ಅಂತ. ಆ ಗಾಧಿ ಯಾರು? ಸಾಕ್ಷಾತ್ ಇಂದ್ರನೇ ಗಾಧಿ ಎಂಬ ಹೆಸರಿನಿಂದ ಅವತಾರ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಕುಶಾಂಬು ಅನ್ನುವ ಹೆಸರಿನ ರಾಜ ತನಗೆ ಮಗ ಹುಟ್ಟಬೇಕು ಅಂತ ಚಿಂತನೆ ಮಾಡಿದಾಗ ನನಗೆ ಇಂದ್ರನಿಗೆ ಸಮಾನನಾದ ಮಗ ಹುಟ್ಟಬೇಕು ಅಂತ ತಪಸ್ಸನ್ನು ಮಾಡ್ತಾ ಇದ್ದ. ಪರಮಾತ್ಮನನ್ನ ಆರಾಧನೆ ಮಾಡಿಕೊಂಡು ನಾಭಿ ಎಂಬಂತಹ ರಾಜ ತಪಸ್ಸನ್ನು ಮಾಡಿದಾಗ ಬ್ರಾಹ್ಮಣರ ಮುಖಾಂತರವಾಗಿ ದೇವರನ್ನ ಪ್ರಾರ್ಥನೆ ಮಾಡಿದಾಗ ನಿನಗೆ ಸಮಾನರಾದಂತಹ ಮಕ್ಕಳು ಹುಟ್ಟಬೇಕು ಅಂತ ಕೇಳಿದಾಗ, ನಾನೇ ಮಗ ಆಗಿ ಹುಟ್ಟಬೇಕಾಗಾದ್ರೆ ನಿನಗೆ ಬೇರೆ ನನ್ನ ಸಮಾನರಾದವರು ಯಾರಿದ್ದಾರೆ ಅಂತಂದುಕೊಂಡು ಅವರನ್ನು ಮದುವೆ ಮಾಡಿ ಕೊಟ್ನಲ್ಲ, ಆ ರೀತಿಯಾಗಿ ಇಲ್ಲೂ ಕೂಡ ಆಗ್ತಾ ಇದೆ. ಇಂದ್ರನನ್ನ ಪಡಿಬೇಕು, ಇಂದ್ರನಿಗೆ ಸಮಾನನಾದಂತಹ ಮಗ ನನಗ್ ಹುಟ್ಟಬೇಕು ಅನ್ನುವ ಬಯಕೆಯಿಂದಾಗಿ ಅವನು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಇಂದ್ರ ಏನು ಯೋಚನೆ ಮಾಡಿದ, ನನಗೆ ಸಮಾನನಾದ ಇನ್ನೊಬ್ಬ ಅಂದ್ರೆ ಕಾಮ, ಅವನು ಹುಟ್ಟೋದು ಬೇಡ, ನಾನೇ ಹುಡ್ತೇನೆ ಅಂತಂದುಕೊಂಡು ಕುಶಾಂಬುವಿನ ಮಗನಾಗಿ ಕುಶಾಂಬುಜ ಎಂಬ ಹೆಸರಿನಿಂದ ಅಥವಾ ಗಾಧಿ ಎಂಬ ಹೆಸರಿನಿಂದ ಇಂದ್ರ ಅವತಾರ ಮಾಡಿದ್ದಾನೆ. ಕುಶನನ ಮೊಮ್ಮಗ ಆದ್ರಿಂದಾಗಿ ಇವನನ್ನ ಕೌಶಿಕ ಅಂತ ಕರೀತಾ ಇದ್ದಾರೆ. ಈ ಗೋತ್ರದಲ್ಲಿ ಬಂದವರೆಲ್ಲರಿಗೂ ಕೂಡ ಕೌಶಿಕರು ಅಂತಾನೆ ಈ ರೀತಿಯಾಗಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಇವನಿಗೆ ಗಾದಿಗೆ ಮೊದಲಿಗೆ ಸತ್ಯವತಿ ಅನ್ನುವ ಹೆಸರಿನ ಮಗಳಿದ್ಲಲ್ಲ, ಅವಳನ್ನ ಮದುವೆ ಮಾಡಿ ಕೊಡ್ಬೇಕಾದಂತಹ ಒಂದು ಪ್ರಸಂಗ ಇತ್ತು. ಸೊಗಸಾದಂತಹ ಪ್ರಸಂಗ ಇದು. ತುಂಬಾ ಚೆನ್ನಾಗಿದೆ ಈ ಕಥೆ. ನಾವು ಹಿಂದೆ ಸೌಭರಿ ಮಹರ್ಷಿಗಳ ಕಥೆಯನ್ನು ಹೇಳಬೇಕಾದ್ರೆ ಅಲ್ಲಿ ಚಕ್ರವರ್ತಿ ಆದವನಿದ್ನಲ್ಲ ಮಾಂಧಾತ, ಇಡೀ ಜಗತ್ತಿನ ಒಡೆಯನಾದವ ನಾನು, ನನ್ನಂತಹ ಭೋಗಗಳನ್ನು ಅನುಭವಿಸಿದ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅಂತ ಬಹಳ ಧರ್ಮಿಷ್ಠನೂ ಆದಂತಹ ಚಕ್ರವರ್ತಿಯಾದ ಮಾಂಧಾತ ರಾಜನ ಬಳಿಯಲ್ಲಿ ಬಂದು ಅವನಿಗೆ 50 ಜನ ಹೆಣ್ಣು ಮಕ್ಕಳಿದ್ದಾಗ ಸೌಭರಿ ಮಹರ್ಷಿಗಳು ಸರೋವರದಲ್ಲಿ ಮಲಗಿ ಇಂತಹ ಸದೃಶರಾದಂತಹ ಮಕ್ಕಳು ನನಗೆ ಹುಟ್ಟಬೇಕು ಅಂತ ಕೇಳಿದಾಗ ಅವ್ರು ಏನಂತಂದು ಹೇಳಿದ್ರು, 50 ಜನ ಅವರು ಮೀನುಗಳ ಸಮಾಗಮವನ್ನು ನೋಡಿದಾಗ ನಾನು ಮದುವೆಯಾಗಿ ಸಂಸಾರವನ್ನು ಮಾಡಬೇಕು ಅಂತ ಅಂದುಕೊಂಡು ರಾಜನ ಬಳಿಯಲ್ಲಿ ಬಂದು ನನಗೂ ಮದುವೆ ಆಗ್ಬೇಕು ಅಂತ ಆಸೆ ಇದೆ, ಇನ್ನು 50 ಜನ ಹೆಣ್ಮಕ್ಳಿದ್ದಾರೆ, ಯಾರನ್ನಾದ್ರೂ ಒಬ್ಬರನ್ನು ಮದುವೆ ಮಾಡಿಕೊಡು ಅಂತ ಹೇಳಿದಾಗ ಇವರು ಆ ಜೋಲಾಡ್ತಾ ಇದ್ದಂತಹ ಕುತ್ತಿಗೆಯನ್ನ, ಇನ್ನು ಕುತ್ತಿಗೆ ನಿಂತಿರೋದಿಲ್ಲಲ್ಲ, ಚಿಕ್ಕ ಮಕ್ಕಳು ಇರ್ತಾರೆ ಆ ತರ ಇವನಿಗೆ ಕುತ್ತಿಗೆ ನಿಂತಿದ್ದಿಲ್ಲ ಅಂತಂದ್ರೆ ಬಿದ್ದು ಹೋಗಿದೆ, ನಿಲ್ಲೋದಲ್ಲ, ಅಷ್ಟು ದೀರ್ಘಕಾಲದ ತಪಸ್ಸನ್ನ ಮಾಡಿ ಇವನ ಕುತ್ತಿಗೆ ಎಲ್ಲವೂ ಕೂಡ ಬಿದ್ದು ಹೋಗಿದೆ. ಅಂತಹ ಸಂದರ್ಭದಲ್ಲಿ ಇವನನ್ನು ಯಾರು ಮದುವೆ ಆಗ್ತಾರೆ, ನನ್ನ ಮಕ್ಕಳ ಜೀವನವನ್ನು ನಾನೇ ಯಾಕೆ ಹಾಳು ಮಾಡ್ಲಿ ಅನ್ನೋ ಉದ್ದೇಶದಿಂದ ನೀನೇ ಹೋಗಪ್ಪ, ಯಾರಾದ್ರೂ ಮದುವೆ ಆಗ್ಲಿಕ್ಕೆ ಬಯಸಿದ್ರೆ ಅವರನ್ನು ಮದುವೆ ಆಗುವಂತ ಹೇಗೆ ಹೇಳಿದನೋ ಅದೇ ರೀತಿಯಾಗಿ ಇಲ್ಲೂ ಕೂಡ
ರುಚಿಕ ಮುನಿಗಳು ಕೂಡ ಬಂದು ಕೇಳ್ತಾ ಇದ್ದಾರೆ, ನನಗೆ ನಿನ್ನ ಮಗಳನ್ನ ಮದುವೆ ಆಗ್ಬೇಕು ಅಂತ ಬಯಕೆ ಇದೆ, ನನಗೆ ಮದುವೆ ಮಾಡಿಕೊಡು ಅಂತ ಗಾಧಿಯ ಬಳಿಯಲ್ಲಿ ಬಂದು, ಇಂದ್ರನ ಅವತಾರಿಯಾದ ಗಾಧಿಯ ಬಳಿಯಲ್ಲಿ ಬಂದು ಇವರೆಲ್ಲ ಕೇಳ್ತಾ ಇದ್ದಾರೆ. ಕೇಳಿದಾಗ ಅವನು ನೋಡ್ಲಿಕ್ಕೆ ಇವ್ರು ಚೆನ್ನಾಗಿಲ್ಲ, ಇವರು ನೋಡ್ಲಿಕ್ಕೆ ಸರಿಯಾಗಿಲ್ಲ ಇವರು, ಅಂದ್ರೆ ರುಚಿಕ ಮುನಿ ಬಹಳ ವಯಸ್ಸಾಗಿದ್ದಾನೆ, ನನ್ನ ಮಗಳು ಇನ್ನೂ ನವಯೌವನದಲ್ಲಿದ್ದಾಳೆ, ಇವಳನ್ನ ಮದುವೆನ ಇವನಿಗೆ ಮಾಡಿಕೊಟ್ಟೆ ಅಂತಂದ್ ಹೇಳಿದ್ರೆ ಪಾಪ ಕಷ್ಟಪಡ್ತಾಳೆ ಅಂತಂದುಕೊಂಡು ಮದುವೆ ಮಾಡಿಕೊಡ್ಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇಲ್ಲಪ್ಪ ಮದುವೆ ಮಾಡಿ ಕೊಡ್ತೇನೆ, ಕೊಡ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ, ಆದ್ರೆ ಕನ್ಯಾಶುಲ್ಕವನ್ನು ಕೊಡ್ಬೇಕಾಗತ್ತೆ. ಅಂದ್ರೆ ಈಗ ವರದಕ್ಷಿಣೆ ಅಂತಾರಲ್ಲ ಹಾಗೆ, ಹೆಣ್ಣು ಮಕ್ಕಳಿಗೆ ಡಿಮ್ಯಾಂಡ್ ಜಾಸ್ತಿ ಇದ್ದಂತಹ ಕಾಲ ಅದು. ಆಗ ಹೇಳ್ತಾ ಇದ್ದಾರೆ, ಕನ್ಯಾಶುಲ್ಕವನ್ನು ನೀನು ಕೊಡಬೇಕಾಗತ್ತೆ. ಏನ್ ಕನ್ಯಾಶುಲ್ಕ? ಇವಳನ್ನು ಮದುವೆ ಆಗ್ಬೇಕು, ಈಗ ಬರೀ ಇವರು ವರದಕ್ಷಿಣೆಯನ್ನು ಕೇಳ್ತಾರೆ ಅಂತ ಇಷ್ಟೇ ಇತ್ತು. ಆದ್ರೆ ನೋಡಿ ಅವಾಗ ಏನ್ ಕೇಳಿದ್ದ ಗಾಧಿರಾಜ ಅಂತಂದ್ ಹೇಳಿದ್ರೆ, 1000 ಕುದುರೆಗಳನ್ನ ಕೊಡ್ಬೇಕು ನೀನು. ಆ ಕುದುರೆಗಳು ಹೇಗಿರ್ಬೇಕು ಅಂತಂದ್ರೆ ಪರಿಶುದ್ಧವಾದ ಬಿಳಿಯಾದ ವರ್ಣದಲ್ಲಿ ಆ 1000 ಕುದುರೆಗಳು ಇರ್ಬೇಕು. ಪೂರ್ತಿ ಬಿಳಿಯ ಹಾಗಲ್ಲ, ಅರ್ಧ ಭಾಗ ಕಪ್ಪಿರ್ಬೇಕು, ಇನ್ನು ಅರ್ಧ ಭಾಗ ಪೂರ್ತಿ ಬಿಳಿಯೇ ಇರ್ಬೇಕು. ಆ ಬಿಳಿ ಇರುವ ಭಾಗದಲ್ಲಿ ಒಂದು ಚುಕ್ಕೆಯಷ್ಟೋ ಕಪ್ಪು ಬಣ್ಣ ಇರಬಾರ್ದು. ಇಂತಹ 1000 ಬಿಳಿ ಕುದುರೆಗಳನ್ನ ಕೊಟ್ಟಿ ಅಂತಾದ್ರೆ, ಕನ್ಯಾಶುಲ್ಕವಾಗಿ ನೀನು ಕೊಟ್ಟಿ ಅಂತಾದ್ರೆ, ಕೌಶಿಕ ಗೋತ್ರದಲ್ಲಿ ಹುಟ್ಟಿದ ನನ್ನ ಮಗಳನ್ನ ನೀನು ಮದುವೆ ಆಗಬಹುದು ಅಂತ ಹೇಳ್ತಾನೆ. ಅವಾಗ ಋಷಿಕ ಮುನಿಗಳಿಗೆ ಗೊತ್ತಾಗತ್ತೆ, ಓ ಇಂಥ ಕುದುರೆಗಳು ಸಿಗೋದಿಲ್ಲ ಅಂತ ಗೊತ್ತಿದೆ, ಅದಕ್ಕೆ ರಾಜ ನನಗೆ ಮದುವೆ ಮಾಡಿ ಕೊಡೋದಿಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ನಮ್ಗೆ ಎಷ್ಟೋ ಸಂದರ್ಭದಲ್ಲಿ ಹಾಗೆ ಹೇಳ್ತಾ ಇರ್ತಾರೆ, ನಮಗೆ ಬೇಡವಾ, ನಮ್ಗೆ ಯಾವ್ದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ, ನಮ್ಗೆ ಏನೋ ಬೇಕು, ಅದು ಆಗ್ಬೇಕು, ಇದಾಗ್ಬೇಕು ಅಂತ ಕೇಳಿದಾಗ, ನೋಡಿ ಇದನ್ನ ಮಾಡಿದ್ರೆ ಆಗ ಹೋಗ್ಬಿಡತ್ತೆ ಅಂತ ಹೇಳ್ತಾರೆ. ಯಾವ್ದನ್ನ ಮಾಡ್ಬೇಕು ಅಂತ ಹೇಳಿರ್ತಾರೋ ಅದನ್ನ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿರತ್ತೆ. ಯಾವುದನ್ನ ನಮ್ಮಿಂದ ಎಂದಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅದನ್ನ ಮಾಡಿ ಅಂತ ಹೇಳಿ, ಇದನ್ನ ಮಾಡಿದ್ರೆ ನಿಮ್ಗೆ ಇದು ಸಿಗತ್ತೆ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾರೆ, ನಿಮಗಿದ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮ್ಗೆ ಇದು ಸಿಗೋದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇವನು ಹೇಳ್ತಾ ಇದ್ದಾನೆ, ಪರ್ಯಾಯವಾಗಿ ನನಗೆ ತಿಳಿಸ್ತಾ ಇದ್ದಾನೆ ಅಂತ ತಿಳಿದು ಮುನಿಗಳೆಲ್ಲ ಈ ಋಚಿಕ ಮುನಿ ವರುಣನ ಬಳಿಯಲ್ಲಿ ಹೋಗ್ತಾ ಇದ್ದಾನೆ. ವರುಣನ ಬಳಿಯಲ್ಲಿ ಹೋಗಿ ವರುಣನ ಆರಾಧನೆಯನ್ನು ಮಾಡಿದ. ಇವನು ಸುಮ್ನೆ ಹೋಗ್ಬೇಕಲ್ಲ ಮುನಿ, ಹಾಗಲ್ಲ, ಇವನು ಛಲ ಬಿಡದ ತ್ರಿವಿಕ್ರಮ ಅಂತ ಕರೀತಾರಲ್ಲ ಹಾಗೆ ವರುಣ ದೇವರ ಆರಾಧನೆಯನ್ನ ಮಾಡಿ 1000 ಕುದುರೆಗಳು, ಅಂತಹದ್ದೇ 1000 ಕುದುರೆಗಳನ್ನು ತಂದು ಕನ್ಯಾಶುಲ್ಕವನ್ನಾಗಿ ಗಾಧಿರಾಜನಿಗೆ ಕೊಟ್ಟು ಅವರ ಮಕ್ಕಳನ್ನ ಅವನ ಮಗಳಾದ ಸತ್ಯವತಿಯನ್ನು ಮದುವೆ ಆಗ್ತಾರೆ. ಇದು ಆಗ್ಬೇಕು ಅಂತ ಹೇಳಿ ಇದು ಮದುವೆ ಆಯ್ತು. ಇವನಿಗೆ ಮದುವೆ ಆಗಿದೆ, ಇವನಿಗೆ ಪುತ್ರ ಸಂತಾನ ಆಗ್ಬೇಕು ಅಂತ ಇವನ ಹೆಂಡತಿಯಾದ ಸತ್ಯವತಿಗೆ ಆಸೆ ಆಗಿದೆ. ಇವನ ಅತ್ತೆ ಯಾರು, ಸತ್ಯವತಿಯ ತಾಯಿ ಗಾಧಿರಾಜನ ಹೆಂಡತಿ, ಅವಳ ಹೆಸರನ್ನು ಇಲ್ಲಿ ಹೇಳೋದಿಲ್ಲ, ಅವಳಿಗೂ ಕೂಡ ಗಂಡು ಮಗು ಆಗ್ಬೇಕು ಅಂತ ಆಸೆ ಆಗಿದೆ. ಯಾಕೆಂದ್ರೆ ಹೆಣ್ಣು ಮಗಳು ಇದ್ಲು ಅವಳಿಗೆ ಆಗ್ಲೇ, ಸತ್ಯವತಿಯನ್ನು ಈಗ ಅಳಿಯನಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಪುತ್ರ ಸಂತಾನ ಆಗಬೇಕು ಅನ್ನೋ ಬಯಕೆಯಿಂದಾಗಿ ಅವನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಒಂದು ದೊಡ್ಡ ಯಾಗವನ್ನು ಮಾಡ್ತಾನೆ. ಯಾಗವನ್ನು ಮಾಡಿ 2 ಮಂತ್ರಗಳಿಂದಾಗಿ 2 ಪ್ರಸಾದ ರೂಪವಾದ ಚರು ಅಂತ ಕರೀತಾರೆ, ಯಾಗದಲ್ಲಿ ಬಳಸುವಂತಹ ಹೋಮ ದ್ರವ್ಯ, ಅದನ್ನ ಬಳಸಿ ಅವುಗಳನ್ನ ಅಭಿಮಂತ್ರಣ ಮಾಡಿ ಸ್ನಾನ ಮಾಡ್ಲಿಕ್ಕೆ ಅಂತ ಹೊರಟು ಹೋಗ್ತಾರೆ. ಯಾರು, ರುಚಿಕ ಮಹರ್ಷಿಗಳು. ಇದು ಆದಾಗ ಸತ್ಯವತಿ ಏನ್ ಮಾಡ್ತಾಳೆ ಅಂದ್ರೆ, ಸತ್ಯವತಿಗೆ ಇಟ್ಟಂತಹ ಚರುವನ್ನ, ರುಚಿಕನ ಪತ್ನಿಗೆ ಇಟ್ಟಂತಹ ಚರುವನ್ನ ಸತ್ಯವತಿಯ ತಾಯಿ ತಿಂದು ಬಿಡ್ತಾಳೆ. ಅವಳಿಗಿಟ್ಟಂತಹ ಚರುವನ್ನ ಇವಳಿಗೆ ಕೊಟ್ಟು ಬಿಡ್ತಾಳೆ. ಅಂದ್ರೆ ಗೊತ್ತಿರತ್ತೆ ಇದನ್ನ ನೀನ್ ತಿನ್ಬೇಕು, ಇದನ್ನ ನೀನ್ ತಿನ್ಬೇಕು ಅಂತಂದ್ ಹೇಳಿಯೇ ಹೋಗಿರ್ತಾನೆ. ಆದ್ರೆ ಸತ್ಯವತಿಯ ತಾಯಿ ಹೇಳ್ತಾಳೆ, ಗಂಡನಿಗೆ ಅತಿಗೆಗಿಂತ
ಮಗಳ ಮೇಲೆ ಬಹಳ ಪ್ರೀತಿ ಇದೆ, ನಿನ್ ಮೇಲೆ ಬಹಳ ಪ್ರೀತಿ ಇದೆ, ನಿನಗೆ ಅಂತ ಅಭಿಮಂತ್ರಣ ಮಾಡಿಟ್ಟಂತಹ ಚರುವಿನಲ್ಲಿ ವಿಶೇಷವಾದ ಮಂತ್ರದ ಶಕ್ತಿಯಿಂದಾಗಿ ಅವನು ಏನೇನೋ ಅಭಿಮಂತ್ರಣ ಮಾಡಿ ಕೊಟ್ಟಿರ್ತಾನೆ, ನನಗೆ ಆ ಚರುವನ್ನು ಕೊಡು, ನನ್ನ ಚರುವನ್ನು ನೀನ್ ತೆಗೆದುಕೋ ಅಂತ ಹೇಳಿದಾಗ ಆ ಪಾಪ ಮಗಳು ಕೂಡ ತಾಯಿ ಮೇಲೆ ಪ್ರೀತಿ ಇರುತ್ತೆ. ತವರು ಮನೆ ತಾಯಿಯ ಮೇಲಿನ ಮಮಕಾರ ಮಗಳಿಗೆ ಎಂದಿಗೂ ಹೋಗೋದಿಲ್ಲ, ಅದು ಹೇಗೆ ಹೋಗತ್ತದು. ಆಯ್ತು ಅಂತ ಅವರಿಬ್ರು ಕೂಡ ಚರುವನ್ನ ಅದಲು ಬದಲು ಮಾಡಿಕೊಂಡು ತಿಂತಾ ಇದ್ದಾರೆ. ಇದು ಬಂದಾದ್ಮೇಲೆ ಗೊತ್ತಾದಂತಹ ಆ ಋಷಿಕ ಮುನಿ, ಅಯ್ಯೋ ಏನ್ ಮಾಡ್ಬಿಟ್ರಿ ನೀವು, ಬಹಳ ದೊಡ್ಡ ತಪ್ಪನ್ನು ಮಾಡ್ಬಿಟ್ರಿ ಅಂತ ಹೇಳ್ತಾನೆ. ಅದೇನ್ ತಪ್ಪು ಅನ್ನೋದನ್ನ ಮತ್ತೆ ನೋಡೋಣಂತೆ. ಒಂದು 10 ಶ್ಲೋಕದ ಭಾವಾರ್ಥವನ್ನು ಹೇಳಿದ್ದೇನೆ. ಪ್ರತಿಯೊಂದು ಶ್ಲೋಕವನ್ನು ಓದಿ ಇದರ ಅರ್ಥವನ್ನು ನೋಡಿ ಮತ್ತೆ ಮುಂದಿನ ಭಾವಾರ್ಥಕ್ಕೆ ತೆರಳೋಣ. 9ನೇ ಸ್ಕಂದದ 13ನೇ ಅಧ್ಯಾಯದ 1ನೇ ಶ್ಲೋಕದಿಂದ ನೋಡ್ತಾ ಇದ್ದೇವೆ. ಶ್ರೀ ಶುಕ ಉವಾಚ ಐಲಸ್ಯ ಚೋರ್ವಶೀ ಗರ್ಭಾತ್ ಷಡಾಸನ್ನಾತ್ಮಜಾ ನೃಪ ಆಯುಶ್ರುತಾಯುಃ ಸತ್ಯಾಯು ರಯೋಥ ವಿಜಯೋ ಜಯಃ. ಆ ಪುರೂರವ ರಾಜನಿಗೆ ಉರ್ವಶಿಯಿಂದಾಗಿ 6 ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಆಯು, ಶ್ರುತಾಯು, ಸತ್ಯಾಯು, ರಯ, ವಿಜಯ, ಜಯ ಅಂತ ಒಟ್ಟು 6 ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಅದರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಮಕ್ಕಳು ಹುಟ್ಟುತ್ತಾ ಇದ್ದಾರೆ ಅಂತ ಮೊದಲಿಗೆ ಹೇಳಿ, ಗಾಧಿ ಯಾವ ಮಗನಿಂದ ಈ 6 ಜನರಲ್ಲಿ ಯಾರಿಂದ ಹುಡ್ತಾರೋ ಆ ಪರಂಪರೆಯನ್ನು ವಿಸ್ತಾರವಾಗಿ ಹೇಳ್ತಾ ಬರ್ತಾರೆ. ಶ್ರುತಾಯೋರ್ ವಸುಮಾನ್ ಪುತ್ರ ಸತ್ಯಾಯೋಶ್ಚ ಶ್ರುತಂಜಯ ರಯಸ್ಯಾದ್ಭುತ ಏಕಸ್ತು ಜಯಸ್ಯ ತಮಿತೋ ತನಯೋ ಮಿತಃ. ಶ್ರುತಾಯುವಿಗೆ ವಸುಮಾನ್ ಎಂಬ ಹೆಸರಿನ ಮಗ ಹುಡ್ತಾ ಇದ್ದಾನೆ. ಸತ್ಯಾಯುವಿಗೆ ಶ್ರುತಂಜಯ ಎಂಬ ಹೆಸರಿನ ಮಗ ಹುಡ್ತಾ ಇದ್ದಾನೆ. ರಯ ಎಂಬ ಮಗನಿಗೆ, ಯಾರು ಪುರೂರವನ ಮಗನಿಗೆ ಅದ್ಭುತ ಎಂಬಂತಹ ಒಬ್ಬನೇ ಒಬ್ಬ ಮಗ ಹುಡ್ತಾ ಇದ್ದಾನೆ. ಜಯನಿಗೆ ಅಮಿತ ಎಂಬ ಹೆಸರಿನ ಮಗ ಹುಡ್ತಾ ಇದ್ದಾನೆ. ಭೀಮನಿಗೆ ವಿಜಯ ಎಂಬಂತಹ ಹೆಸರಿನ ಹುಡ್ತಾ ಇದ್ದ ವಿಜಯನ ಮಗ ಭೀಮ ಹುಡ್ತಾ ಇದ್ದಾನೆ. ಭೀಮನಿಂದಾಗಿ ಕಾಂಚನ, ಯಾಕೆಂದ್ರೆ ಈ ವಂಶದಿಂದಾಗಿ ಈ ಗಾಧಿ ಬರ್ತಾನೆ, ಅದರಿಂದ ಈ ವಂಶವನ್ನು ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಭೀಮಸ್ತು ವಿಜಯಸ್ಯಾಥ ಕಾಂಚನೋ ಹೋತ್ರ ಕಸ್ತತಃ ತಸ್ಯ ಜನ್ಹುಃ ಸುತೋ ಗಂಗಾಂ ಗಂಡೂಷೀಕೃತ್ಯ ಯೋ ಪಿಬತ್. ವಿಜಯನ ಮಗ ಭೀಮ ಹುಡ್ತಾ ಇದ್ದಾನೆ. ಭೀಮನಿಗೆ ಕಾಂಚನ ಅನ್ನುವ ಹೆಸರಿನ ಮಗ, ಕಾಂಚನನಿಗೆ ಹೋತ್ರಕ ಎಂಬ ಹೆಸರಿನ ಮಗ, ಹೋತ್ರಕನಿಂದಾಗಿ ಜನ್ಹು ಕ್ರಮವಾಗಿ ಹುಡ್ತಾ ಇದ್ದಾರೆ. ಈ ಜನ್ಹು ಯಾರು ಅಂತಂದು ಹೇಳಿದ್ರೆ, ನಾ ಆಗಲೇ ಹೇಳಿದ ಹಾಗೆ ರಾಮಾಯಣದಲ್ಲಿ ಬಂದಂತಹ ಕಥೆಯನ್ನು ಹೇಳಿದ್ದೇನೆ. ಆ ಭಗೀರಥನ ಪ್ರಯತ್ನದಿಂದಾಗಿ ಭೂಮಿಗೆ ಗಂಗೆಯನ್ನು ತೆಗೆದುಕೊಂಡು ಬಂದಾಗ ಆ ಗಂಗೆ ಜನ್ಮ ಮಹರ್ಷಿಗಳ ಆಶ್ರಮವನ್ನ ಕೊಚ್ಚಿಕೊಂಡು ಹೋಗುವ ಸಂದರ್ಭದಲ್ಲಿ ಜನ್ಮ ಮಹರ್ಷಿಗಳು ಆಚಮನವಾದ ಮುಖಾಂತರವಾಗಿ ಇಡೀ ಜಲವನ್ನ ಪಾನ ಮಾಡಿಬಿಟ್ಟಿದ್ದಾರೆ. ಅಂತಹ ಅದ್ಭುತವಾದಂತಹ ಯಾವುದು ಋಷಿ ಜನ್ಮ ಮಹರ್ಷಿಗಳು. ಅಂತಹ ಋಷಿ ಇದರಲ್ಲಿ ಹುಟ್ಟುತ್ತಾ ಇದ್ದಾನೆ. ಆ ಜನ್ಹುವಿಗೆ ಪೂರು ಎಂಬಂತಹ ಹೆಸರಿನ ಮಗ ಹುಟ್ಟುತ್ತಾ ಇದ್ದಾನೆ. ಅವನಿಗೆ ಬಲಾಕ ಅನ್ನುವ ಹೆಸರಿನ ಮಗ, ಬಲಾಕನಿಗೆ ಅಜಕ ಅನ್ನುವ ಹೆಸರಿನ ಮಗ ಹುಟ್ಟುತ್ತಾ ಇದ್ದಾನೆ. ಅವನಿಗೆ ಕುಶ ಎಂಬ ಮಗ ಹುಟ್ಟುತ್ತಾ ಇದ್ದಾನೆ. ಆ ಕುಶನ ಗೋತ್ರದವರು ಯಾರಿದ್ದಾರೋ ಅವರನ್ನ ಕೌಶಿಕರು ಅಂತ ಕರೀತಾರೆ. ಅವನಿಗೆ ಆ ಕುಶನಿಗೆ ಒಟ್ಟು 4 ಜನ ಮಕ್ಕಳು ಇದ್ದಾರೆ. ಜನ್ಹೋಸ್ತು ಪೂರುಸ್ತತ್ಪುತ್ರೋ ಬಲಾಕಶ್ಚಾತ್ಮಕೋಂಜಕಃ ತತಃ ಕುಶಃ ಕುಶಸ್ಯಾಪಿ ಕುಶಾಂಬುಸ್ತನಯೋ ವಸುಃ. ಕುಶನಿಗೆ 4 ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಕುಶಾಂಬು ಮತ್ತೆ ವಸು ತನಯ, ವಸು, ಕುಶನಾಭ, ಕುಶಾಂಬು ಅನ್ನುವ 4 ಜನ ಮಕ್ಕಳು ಕುಶನಿಗೆ ಹುಟ್ಟುತ್ತಾ ಇದ್ದಾರೆ. ಕುಶಸ್ಯಾಪಿ ಕುಶಾಂಬು ತನಯೋ ವಸುಹು. ಆ ಕುಶನಿಗೆ ಕುಶಾಂಬು ಎಂಬ ಹೆಸರಿನ ಮಗ ಹುಟ್ಟುತ್ತಾ ಇದ್ದಾನೆ. ಆ ಕುಶಾಂಬುವಿನ ಮಗನೇ ಕುಶಾಂಬುಜ. ಆ ಕುಶಾಂಬುಜನಿಗೆ ಇದ್ದಂತಹ ಮತ್ತೊಂದು ಹೆಸರು ಗಾಧಿ ಅಂತ. ಇವನಿಗೆ ಸತ್ಯವತಿ ಅನ್ನುವ ಮಗಳು ಹುಟ್ಟುತ್ತಾ ಇದ್ದಾಳೆ. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕುಶನಾಭಶ್ಚ ಚತ್ವಾರೋ ಗಾಧಿರಾಸೀತ್ ಕುಶಾಂಬುಜಃ ತಸ್ಯ ಸತ್ಯವತೀಂ ಕನ್ಯಾಂ ರುಚಿಕೋ ಯಾಚ ತದ್ವಿಜಃ. ಅವನಿಗೆ ಸತ್ಯವತಿ ಎಂಬಂತಹ ಹೆಸರಿನ ಮಗಳು ಹುಟ್ಟುತ್ತಾ ಇದ್ದಾಳೆ. ಅವಳನ್ನ ಮದುವೆ ಮಾಡಿಕೊಡು ಅಂತ ಮುನಿಗಳು ಬಂದು ಕೇಳ್ತಾ ಇದ್ದಾರೆ. ನೋಡಿ, ಆಗಿನ ಕಾಲದಲ್ಲಿ ಋಷಿಗಳೆಲ್ಲ ಬಂದು ತಮಗೆ ಮದುವೆಗೆ ಹೆಣ್ಣು ಬೇಕಾಗಿದೆ ಅಂತಂದು ಹೇಳಿದ್ರೆ ಅವ್ರು ಇವ್ರ ಬಳಿಯಲ್ಲ, ಯಾರ ರಾಜ ಇದ್ನೋ ಅವನ ಬಳಿಯಲ್ಲೇ ಬಂದು ನಿನ್ನ ಮಗಳನ್ನು ಕೊಟ್ಬಿಡು, ನಾವು ಮದುವೆ ಆಗ್ತೇವೆ ಅಂತ ಹೇಳಿ ರಾಜನ ಮಗಳನ್ನ ಮದುವೆ ಆಗ್ತೇನೆ ಅಂತ ಕೇಳ್ತಾ ಇದ್ರು. ಅಂದ್ರೆ ಜ್ಞಾನಕ್ಕೆ ಆ ಪರಿಯಾದಂತಹ ಮಹತ್ವ ಇದೆಲ್ಲ ಇತ್ತು. ಆಮೇಲೆ ಅವರು ಕೂಡ ಹಿಂದೂ ಮುಂದೆ ಯೋಚನೆ ಮಾಡ್ದೇನೆ ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿ ಕೊಡ್ತಾ ಇದ್ರು.
ಈಗ ಯಾರು ರಾಜರು ಅಂತಿದ್ದಾರೋ ಅವ್ರ ಬಳಿಯಲ್ಲಿ ಹೋಗಿ ಈ ತರ ಕೇಳ್ಬಿಟ್ವಿ ಅಂತಂದ್ರೆ ಜೈಲಿಗೆ ಹಾಕ್ಬಿಡ್ತಾರೆ. ತುಂಬಾ ಕಷ್ಟ. ಆ ಸಂದರ್ಭದಲ್ಲಿ ಇವನು ಮೊದಲಿಗೆ ಏನು ಕೊಟ್ಬಿಡ್ಲಿಲ್ಲ ಗಾಧಿ ತನ್ನ ಮಗಳಾದ ಸತ್ಯವತಿಯನ್ನ. ವರಂ ವಿಸದೃಶಂ ಮತ್ವಾ ಗಾಧಿರ್ ಭಾರ್ಗವಮಬ್ರವೀತ್ ಏಕತಃ ಶ್ಯಾಮ ಕರ್ಣಾನಾಂ ಹಯಾನಾಂ ಚಂದ್ರವರ್ಚಸಾಂ. ಇದರಲ್ಲಿ ವರಂ ವಿಸದೃಶಂ ಮತ್ವಾ, ಆ ಋಚಿಕ ಮುನಿ ವಿಸದೃಶನಾದಂತಹ ವರ, ಯೋಗ್ಯನಾದವನಲ್ಲ ಅಂತ ತಿಳಿದುಕೊಂಡು, ಹಾಗೆ ಹೇಳಿ ನಿನಗೆಲ್ಲ ವಯಸ್ಸಾಗಿದೆ, ಕೂದಲೆಲ್ಲ ಬಿಳಿಯಾಗಿ ಹೋಗ್ಬಿಟ್ಟಿದೆ, ಚರ್ಮ ಎಲ್ಲ ಸುಕ್ಕಾಗಿದೆ, ತಲೆ ನಿನ್ ಕುತ್ತಿಗೆ ಮೇಲೆ ಸರಿಯಾಗಿ ನಿಲ್ತಾ ಇಲ್ಲ, ನಡಿಲಿಕ್ಕೆ ಆಗ್ತಾ ಇಲ್ಲ, ಕೋಲ್ ಹಿಡಿದುಕೊಂಡೆ ನಡಿಬೇಕು, ನಿನಗ್ ನನ್ ಮಗಳನ್ನು ಕೊಡೋದಿಲ್ಲ ಅಂತ ಹೇಳ್ಬಿಟ್ರೆ ಶಾಪ ಕೊಟ್ಬಿಡ್ತಾರೆ. ಹಾಗೆ ಹೇಳ್ಬಾರ್ದು, ನಯವಾಗಿ ತಿರಸ್ಕಾರ ಮಾಡ್ಬೇಕು. ಕೆಲವೊಂದಿಷ್ಟು ಜನಕ್ಕೆ ಈ ತರ ತುಂಬಾ ಚೆನ್ನಾಗಿ ಬರುತ್ತೆ ಈ ತರದ ವಿದ್ಯೆಗಳು. ಆಗೋದಿಲ್ಲ ಅನ್ನೋದನ್ನ ಕೆಲವೊಂದಿಷ್ಟು ಜನ ನೇರ ಹೇಳಿಬಿಡ್ತಾರೆ. ಆದ್ರೆ ಕೆಲವೊಂದಿಷ್ಟು ಜನ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಅದನ್ನ ನಿಧಾನವಾಗಿ ಮಾತನಾಡುವ ಕಲೆಗಳನ್ನ ಕರಗತ ಮಾಡಿಕೊಂಡಿರ್ತಾರೆ. ಜನರಿಗೆ ಇಂಥವರ ಮೋಸ, ಇವರ ಈ ನಾಜೂಕಾದ ಮಾತುಗಳು ಅಷ್ಟಾಗಿ ಈ ಹಿಂಸೆಯನ್ನುಂಟು ಮಾಡೋದಿಲ್ಲ, ಆದರೆ ಅವರಿಂದ ಮೋಸಕ್ಕೊಳಗಾಗ್ತಾರೆ. ಪಾಪ ಜ್ಞಾನ ಇರೋದಿಲ್ಲ. ನೇರ ಯಾರು ಹೇಳ್ತಾರೋ ಅಯ್ಯೋ ಎಷ್ಟು ಕಠಿಣವಾಗಿ ಹೇಳ್ತಾ ಇದ್ದಾನಲ್ಲ ಅಂತ ಅನ್ನಿಸತ್ತೆ. ಆದ್ರೆ ಏನಿದೆಯಾ ನೇರವಾಗಿ ಹೇಳಿಬಿಡ್ತಾರೆ. ಇವನ್ ಹೇಳ್ತಾನೆ, ಈ ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ಥರದ ವ್ಯಕ್ತಿತ್ವ ಇವನ್ದು, ಗಾಧಿರಾಜನದ್ದು. ಇವನು ಅನುರೂಪನಾದ ವರ ಅಲ್ಲ, ಹಾಗೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟೆ ಅಂತಂದ್ರೆ ಇವನಿಗೆ ಹೇಸಿಗೆ ಆದೀತು ಅಂತ ಅಂದುಕೊಂಡು ಹೀಗೆ ಹೇಳ್ತಾ ಇದ್ದಾನೆ. ಒಂದು ಪಾರ್ಶ್ವ ಕಪ್ಪಾಗಿರುವಂತಹ 1,000 ಬಿಳಿ ಕುದುರೆಗಳನ್ನ ನನಗೆ ಕೊಡ್ಬೇಕು ಅಂತ ಈ ರೀತಿಯಾಗಿ ಕೇಳ್ತಾ ಇದ್ದ. ಒಂದು ಭಾಗದಲ್ಲಿ ಬಿಳಿ ಭಾಗ ಇರಬೇಕು, ಇನ್ನೊಂದು ಭಾಗ ಕಪ್ಪಾಗಿರ್ಬೇಕು. ಅಂತಹ 1000 ಕುದುರೆಗಳನ್ನ ನನಗೆ ಕೊಡು ಅಂತಂದು ಹೇಳಿದ್ರೆ, ಕೌಶಿಕ ಗೋತ್ರದಲ್ಲಿ ಬಂದಂತಹ ಈ ಮಗಳನ್ನ ನೀನು ಮದುವೆ ಮಾಡಿಕೊಂಡು ಹೋಗಬಹುದು ಅಂತ ಈ ರೀತಿಯಾಗಿ ಹೇಳಿದಾಗ ಅವನಿಗೆ ಗೊತ್ತಾಯ್ತು, ಇವನು ಕೊಡೋದಿಲ್ಲ ಅನ್ನೋದನ್ನ ಈ ತರ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಯ್ತು ಅವನಿಗೆ. ನಮ್ಮ ವಂಶದಲ್ಲಿ ಹುಟ್ಟಿದ ಈ ಮಗುವನ್ನು ಮದುವೆ ಮಾಡಿಕೊಳ್ಳುವ ಯೋಗ್ಯತೆ ನಿನಗಿಲ್ಲ, ಕೊಡೋದಿಲ್ಲ, ಹೋಗೋ ಅಂತ ಈ ತರ ಹೇಳ್ದೇನೆ ರೇಷ್ಮೆ ಬಟ್ಟೆಯಲ್ಲಿ ಕಟ್ಟಿ ಹೊಡಿತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಇವನು ಕೊಡೋದಿಲ್ಲ ಅಂತಂದು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಅವ್ರು ಛಲ ಬಿಡ್ಲಿಲ್ಲ, ವರುಣನ ಬಳಿಯಲ್ಲಿಯೇ ಹೋದ್ರು. ವರುಣನನ್ನ ತಮ್ಮ ತಪಸ್ಸಿನಿಂದ ಆರಾಧನೆ ಮಾಡಿ ಒಲಿಸಿಕೊಂಡು, ನಮಗೆ ಇದನ್ನು ಕೊಡೋ, ಏನು ಅಂತಂದ್ರೆ 1000 ಈ ತರದ ಕುದುರೆಗಳು ಬೇಕಾಗಿದೆ, ಕೊಡೋ ಅಂತ ಕೇಳಿದ್ರು. ಅವ್ರು ಕೊಟ್ಬಿಟ್ರು. ಸಹಸ್ರಂ ದೀಯತಾಂ ಶುಲ್ಕಂ ಕನ್ಯಾಯ ಕುಶಿಕಾನ್ವಯ ಇತ್ಯುಕ್ತಸ್ತನ್ಮತಂ ಜ್ಞಾತ್ವಾ ಗತಸ್ಸ ವರುಣಾಂತಿಕಂ. ರಾಜ, ನೀನು ಬರೀ ಲೋಕದ ಅಧಿಪತಿಯಾಗಿದ್ರೆ ನಾನು ಪರಮಾತ್ಮನ ತತ್ವಜ್ಞಾನವನ್ನು ಪಡೆದಂತಹ ಜ್ಞಾನಿ, ನನ್ನ ಎದುರುಗಡೆಯಲ್ಲಿ ಆಟ ಆಡ್ತೀಯಾ ಅಂತಂದುಕೊಂಡು ಅವನು ವರುಣರ ಬಳಿಯಲ್ಲಿ ಹೋಗಿ ಅವರನ್ನ ಒಲಿಸಿಕೊಂಡು, ಆನೀಯ ದತ್ವಾ ತಾನಶ್ವಾನ್ ಉಪಯೇಮೇ ವರಾಂಗನಾಂ, ಸುಂದರಿಯಾದ ಇವನ ಮಗಳನ್ನ 1000 ಕುದುರೆಗಳು ನೀನು ಯಾವ ತರ ಬಯಸಿದ್ದ ಆ ತರದ್ದೇ ಕುದುರೆಗಳನ್ನು ತಂದು ಇಲ್ಲಿ ಕೊಡ್ತಾ ಇದ್ದ. ಅವಾಗ ಕೊಡ್ಲಿಕ್ಕೆ ಹಿಂಜರಿಕೆ ಆಗ್ಲಿಲ್ಲ ರಾಜನಿಗೆ. ಇಂತಹ ಸಾಮರ್ಥ್ಯ ಇದೆ ಅಂತಂದ್ರೆ ಚೆನ್ನಾಗಿ ನೋಡ್ಕೊಳ್ತಾನೆ. ಇಂತಹ ಜಗತ್ತಿನಲ್ಲಿ ಯಾರಿಗೂ ಮಾಡ್ಲಿಕ್ಕೆ ಅಸಾಧ್ಯವಾದಂತಹ ಈ ಕೆಲಸವನ್ನು ಮಾಡಿ ಮುಗಿಸಿದ್ದಾನೆ ಅಂತಂದ್ರೆ ಏನು ತೊಂದರೆ ಇಲ್ಲ, ಇವನಿಗೆ ಮಗಳನ್ನು ಕೊಟ್ರೆ ಸುಖವಾಗಿರ್ತಾನೆ ಅಂತಂದುಕೊಂಡು ಸುಖವಾಗಿ ಧಾರೆ ಎರೆದು ಕೊಡ್ತಾ ಇದ್ದಾನೆ. ಮದುವೆ ಆದ್ಮೇಲೆ ಅತ್ತೆ ಮತ್ತು ಹೆಂಡತಿ ಇವರಿಬ್ರು ಇವನ ಬಳಿಯಲ್ಲಿ ಕೇಳ್ತಾ ಇದ್ದಾರೆ, ನಮ್ಮಿಬ್ಬರಿಗೂ ಪುತ್ರ ಸಂತಾನ ಆಗ್ಬೇಕು ಅಂತಿದೆ, ಒಂದು ಯಾಗವನ್ನು ಮಾಡಿ ನಮಗೆ ಪುತ್ರ ಸಂತಾನ ಆಗುವ ಹಾಗೆ ಅನುಗ್ರಹ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇವನ ಬಹಳ ದೊಡ್ಡ ಮಹತ್ವ ಈ ಋಷಿಗಳದ್ದು. ಹೇಳ್ತಾರೆ, ಈ ಋಷಿಕ ಮಹರ್ಷಿಗಳು ತನ್ನ ಪತ್ನಿಯನ್ನ ಕರೆದುಕೊಂಡು ಜನೋಲೋಕ ತಪೋಲೋಕಗಳಿಗೆ ತಪಸ್ಸಿಗೆ ಹೋಗ್ತಾರೆ ಅಂತ, ಸ್ವರ್ಗಲೋಕಗಳಿಗೆ. ಬೆಂಗಳೂರಿಂದ ಕಾಶಿ ಹರಿದ್ವಾರಕ್ಕೆ ಹೋಗಿ 1 ವಾರ ಇದು ಬರ್ಬೇಕು ಅಂತಂದ್ ಹೇಳಿದ್ರೆ ಅಲ್ಲಿ ಬಿಸಿಲು, ಅಲ್ಲಿ ವ್ಯವಸ್ಥೆ ಹೇಗಾಗತ್ತೆ, ಹೇಗಿರ್ಲಿಕ್ಕಾಗತ್ತೆ ಅಂತ ಸಾವಿರಾರು ಯೋಚನೆ ಮಾಡ್ಕೊಳ್ತೇವೆ. ಇಲ್ಲಿಂದ ಹೋಗೋ ಕೊನೆ ಮೂಮೆಂಟಿನವರೆಗೂ ಅಯ್ಯೋ ಹೋಗ್ಬೇಕೋ ಬೇಡವೇ ಬಿಟ್ಬಿಡೋಣ ಅಂತ ಸಾವಿರಾರು ಬಾರಿ ಅನ್ಸುತ್ತೆ. ನಮ್ ಮನೆಯನ್ ಬಿಟ್ಟು ಹೊರಗಡೆ ಹೋದ್ರೆ ನಮಗ್ ವ್ಯವಸ್ಥೆ ಮಾಡ್ಕೊಳಿಕ್ ಆಗೋದಿಲ್ಲ. ಆದ್ರೆ ಇವರು ಬರೀ ಮನೆಯಲ್ಲ, ಭೂಲೋಕವಲ್ಲ, ಪರಲೋಕದಲ್ಲೂ ಕೂಡ ಅನಾಯಾಸವಾಗಿ ತಮ್ಮ ಪತ್ನಿಯ ಜೊತೆಯಲ್ಲಿ ಹೋಗಿ ಬರ್ತಾ ಇದ್ರು.
ಶರೀರರಾಗಿ ಆ ಲೋಕದಲ್ಲೆಲ್ಲ ಹೋಗಿ ತಪಸ್ಸನ್ನು ಮಾಡಿಕೊಂಡು ಬರ್ಬೇಕು ಅಂತಂದ್ ಹೇಳಿದ್ರೆ ಎಂತಹ ಸಾಮರ್ಥ್ಯ ಇರಬೇಕು. ನಾವೆಲ್ಲ ನೋಡಿದ್ದೇವಲ್ಲ, ತ್ರಿಶಂಕುವಿನ ಕಥೆಯನ್ನು ಕೇಳಿದ್ದೇವೆ. ಆ ತ್ರಿಶಂಕುವಿನ ಸಶರೀರನಾಗಿ ಹೋಗ್ಬೇಕು ಅನ್ನುವಂತಹ ಆ ಬಯಕೆಯನ್ನ ತಿರಸ್ಕಾರ ಮಾಡಿಬಿಟ್ರು ಇಂದ್ರ. ಅವರನ್ನೆಲ್ಲ ತಲೆ ಕೆಳಗಾಗಿ ಮಾಡಿ ಕೆಳಗಡೆ ಬೀಳಿಸಿಬಿಟ್ಟ. ರಾಮಾಯಣದಲ್ಲಿ ಈ ಕಥೆ ವಿಸ್ತಾರವಾಗಿ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಇವರು ಪರಲೋಕಗಳಿಗೆ ಸಶರೀರರಾಗಿ ಹೋಗಿ ತಪಸ್ಸನ್ನು ಮಾಡುವಂತಹ ವ್ಯಕ್ತಿತ್ವ ಇರುವಂತವ್ರು ಇವಳನ್ನು ಮದುವೆ ಆಗ್ತಾ ಇದ್ದಾನೆ. ಮದುವೆ ಆದ್ಮೇಲೆ ಅತ್ತೆ ಮತ್ತು ಇವನ ಪತ್ನಿ ಇವರಿಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಮಗೆ ಉತ್ತಮವಾದ ಸಂತಾನ ಬೇಕು ಅಂತ. ಆವಾಗ ಅವಳು ಅವರ ತಾಯಿ ಇಬ್ರು ಕೂಡ ಈ ಬಯಕೆಯನ್ನ ಇಟ್ಟಾಗ ಅವರು ಮಂತ್ರದ ಬಲದಿಂದಾಗಿ ಚರವನ್ನ ಅಭಿಮಂತ್ರಣ ಮಾಡಿ ಒಂದು ಕಡೆಯಲ್ಲಿ ಇಟ್ಟು ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಪ್ಪ, ಹಾಗ ಸ್ನಾನಕ್ಕಿಂತ ಮುಂದೆ ಅಭಿಮಂತ್ರಣ ಮಾಡಿದ್ರ ಅಂತ ನಾವೆಲ್ಲ ಯೋಚನೆ ಮಾಡಬಾರ್ದು. ಮೊದಲಿಗೆ ಅರುಣೋದಯ ಕಾಲದಲ್ಲಿ ಮಾಡುವಂತಹ ಒಂದು ಸ್ನಾನ ಅಂತಿರತ್ತೆ. ಅದಾದ ನಂತರದಲ್ಲಿ ಯಜ್ಞಾಂಗವಾದಂತಹ ಸ್ನಾನ ಅಂತಿರತ್ತೆ. ಆ ತರದ ಯಜ್ಞಾಂಗವಾದ ಸ್ನಾನವನ್ನು ಮಾಡಿ ಬರೋಣ ಅಂತ ಅಂದುಕೊಂಡು ಹೋದಾಗ ಈ ತಾಯಿ ಮಗಳು ಇಬ್ರು ಮಾತನಾಡಿಕೊಂಡು, ನಿನಗೆ ನಿನ್ನ ಗಂಡನಿಗೆ ನಿನ್ ಮೇಲೆ ಬಹಳ ಪ್ರೀತಿ, ನಿನಗ್ ಒಳ್ಳೆ ಮಗ ಹುಟ್ಟಬೇಕು ಅಂತಂದ್ ಹೇಳಿ ನಿನ್ನ ಚರವಿಗೆ ಸಿಕ್ಕಾಪಟ್ಟೆ ಜಪ ಮಾಡಿಬಿಟ್ಟಿರ್ತಾರೆ. ನನಗೆ ಆ ಚರವನ್ನು ಕೊಡು, ನನ್ನ ಚರವನ್ನು ನೀನ್ ತಗೋ, ಸ್ವಲ್ಪ ಕಡಿಮೆ ಬುದ್ಧಿಶಕ್ತಿ ಕಡಿಮೆ ಏನಾದ್ರು ಇದ್ರು ನಿನ್ನ ಗಂಡ ಚೆನ್ನಾಗಿ ತಪಸ್ಸಿನ ಪ್ರಭಾವದಿಂದ ತುಂಬಿಸ್ತಾನೆ, ನನಗೆ ಈ ಚರವನ್ನು ಕೊಡು ಅಂತ ಹೇಳಿದ್. ಅವಳು ತಾಯಿ ಮೇಲೆ ಪ್ರೀತಿಯಿಂದ ಹಾಗೆ ಮಾಡಿಬಿಟ್ಲು. ತಾವತ್ ಸತ್ಯವತಿ ಮಾತ್ರ ಸ್ವಚುರುಂ ಯಾಚಿತ ಸತಿ. ಯಾಕೆ? ಶ್ರೇಷ್ಠಂ ಮತ್ವಾ ತಯಾ ಯಚ್ಛತ್ ಮಾತ್ರೇ ಮಾತುರದಾತ್ ಸ್ವಯಂ. ಮಗಳ ಬಳಿಯಲ್ಲಿ ಈ ತರ ಕೇಳಿದಾಗ ಮಗಳು ಹೇಗ್ ಬೇಡ ಅಂತ ಹೇಳ್ತಾಳೆ. ತವ್ರ ಮನೆಗೆ ಏನ್ ಬೇಕಾದ್ರೂ ತನ್ನ ಬಳಿಯಲ್ಲಿರೋದನ್ನೆಲ್ಲ ಎತ್ತಿ ಎತ್ತಿ ಕೊಡ್ತಾರೆ ಮಕ್ಕಳು. ಗಂಡನ ಮನೆಗೆ ಒಂದು ಹೆಜ್ಜೆ ಕಡಿಮೆ ಆದ್ರೂ ತೊಂದ್ರೆ ಇಲ್ಲ, ತಾಯಿ ಮನೆಗೆ ಏನು ಕಡಿಮೆ ಆಗ್ಬಾರ್ದು ಅಂತ ಎತ್ತಿ ಎತ್ತಿ ಕೊಡ್ತಾರಲ್ಲ, ಹಾಗೆ ಹೋಗ್ಲಿ ಬಿಡು ನನ್ನ ಗಂಡನೇ ಇದ್ದಾನಲ್ಲ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಅಂದ್ಕೊಂಡು ತನ್ನ ಬಳಿಯಲ್ಲಿರುವ ಚರವನ್ನು ತಾಯಿ ಕೇಳಿದಾಗ ಕೊಟ್ಬಿಟ್ಲು. ತಾಯಿಯು ತನ್ನ ಬಳಿಯಲ್ಲಿದ್ದಂತಹ ಚರವನ್ನ ಕೊಟ್ಲು. ಈಗ ಮಾಡ್ಕೊಳ್ಳೋದಿಲ್ವಾ, ನಿನ್ ಸೀರೆ ನನಗ್ ಕೊಡು, ನನ್ ಸೀರೆ ನೀನ್ ತಗೋ ಅಂತಂದ್ ಹೇಳಿ ತಾಯಿ ಮಕ್ಕಳು ಆ ರೀತಿಯಾಗಿ ಮಾಡಿಕೊಂಡಾಗ ತಾನು ಅದನ್ನ ಭೋಗ ಮಾಡ್ತಾ ಇದ್ದಾಳೆ. ತದ್ವಿಜ್ಞಾಯ ಮುನಿಃ ಪ್ರಾಹ ಪತ್ನೀಂ ಕಷ್ಟಂ ಅಕಾರಶೀಹಿ ಘೋರೋ ದಂಡಧರ ಪುತ್ರೋ ಭ್ರಾತಾತೆ ಬ್ರಹ್ಮವಿತ್ತಮಃ. ಅಯ್ಯೋ, ಎಂಥ ಕೆಲಸ ಮಾಡ್ಬಿಟ್ಟೆ. ನಾನು ನಿಮ್ಮ ತಾಯಿಗೆ ಅವಳ ಮೇಲೆ ಕಡಿಮೆ ಪ್ರೀತಿ ಅಂತಂದುಕೊಂಡು ಕಡಿಮೆ ಮಂತ್ರ ಜಪ, ಇದರಲ್ಲಿ ಹೆಚ್ಚಿಗೆ ಮಂತ್ರ ಜಪ ಏನ್ ಮಾಡಿದ್ದಿಲ್ಲ. ನೀನು ಬ್ರಾಹ್ಮಣನ ಪತ್ನಿ, ನಿನ್ನ ತಾಯಿ ಕ್ಷತ್ರಿಯಳು. ಅವಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗ ಕ್ಷಾತ್ರ ತೇಜಸ್ಸಿನಿಂದ ಹುಟ್ಟಬೇಕು ಅನ್ನುವ ಉದ್ದೇಶದಿಂದ, ಕ್ಷಾತ್ರ ತೇಜಸ್ಸಿನಿಂದ ಮಕ್ಕಳು ಹುಟ್ಟಬೇಕು ಅಂತಾದ್ರೆ ಯಾವ ಮಂತ್ರ ಜಪವನ್ನು ಮಾಡಬೇಕೋ ಆ ಮಂತ್ರ ಜಪವನ್ನ ಮಾಡಿ ಆಚರವನ್ನ ಇಟ್ಟಿದ್ದೆ. ನಿನಗೆ ಹುಟ್ಟುವಂತಹ ಮಗು ಬ್ರಹ್ಮಜ್ಞಾನಿ ಆಗಬೇಕು ಅನ್ನುವ ಉದ್ದೇಶದಿಂದಾಗಿ ಬ್ರಹ್ಮಜ್ಞಾನಿ ಆಗ್ಲಿಕ್ಕೆ ಯಾವ ಮಂತ್ರಗಳ ಜಪವನ್ನು ಮಾಡಬೇಕೋ ಆ ಜಪವನ್ನು ಮಾಡಿ ಅಭಿಮಂತ್ರಣ ಮಾಡಿ ಇಟ್ಟಿದ್ದೆ. ಈಗ ನಿನ್ನ ಅಣ್ಣ ಅಲ್ಲ, ನಿನ್ನ ತಮ್ಮ ಯಾರು ಹುಡ್ತಾನಲ್ಲ, ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ ಸತ್ಯವತಿಗೆ, ನಿನ್ನ ತಮ್ಮ ಯಾರು ಹುಡ್ತಾನಲ್ಲ ನಿನ್ನ ತಾಯಿಯಲ್ಲಿ, ಈಗ ಅವನು ಮಹಾ ಬ್ರಹ್ಮಜ್ಞಾನಿಯಾಗಿ ಹುಡ್ತಾನೆ. ಹುಟ್ಟುವಾಗ ಅವನು ಕ್ಷತ್ರಿಯನಾಗೆ ಹುಡ್ತಾನೆ. ಯಾಕೆ? ಕ್ಷತ್ರಿಯನಾದ ತಂದೆಯಿಂದಾಗಿ, ಕ್ಷತ್ರಿಯನಾದ ತಾಯಿಯಿಂದಾಗಿ ಹುಟ್ಟಿದವನು. ಆದ್ದರಿಂದಾಗಿ ಕ್ಷತ್ರಿಯನಾಗಿ ಹುಟ್ಟಿದರೂ ಮುಂದೆ ದೊಡ್ಡದಾದ ತಪಸ್ಸಿನಿಂದ ಬ್ರಹ್ಮರ್ಷಿ ಆಗ್ತಾನೆ. ಯಾರು ಅಂದ್ರೆ ವಿಶ್ವಾಮಿತ್ರರೇ. ಆ ವಿಶ್ವಾಮಿತ್ರರ ಕಥೆ ಮುಂದೆ ಬರುತ್ತದು. ಹಾಗೆ ನಿನ್ನ ಮಗ ಯಾರಿದ್ದಾನಲ್ಲ, ನಿನ್ನ ಮಗ ಈಗ ಬ್ರಾಹ್ಮಣನಾಗಿ ಹುಟ್ಟಿದ್ರು, ನಮ್ಮ ವಂಶದಲ್ಲಿ ಬರುವಂತಹ ಒಬ್ಬ ವ್ಯಕ್ತಿ ಮಹಾ ಕ್ಷಾತ್ರ ತೇಜಸ್ಸಿನಿಂದ ಹುಟ್ಟಿ ಈ ಇಡೀ ಭೂಮಿಯನ್ನ ಆಳುವಂತಹ ಸಾಮರ್ಥ್ಯವನ್ನು ಪಡೀತಾನೆ ಅಂತ ಹೇಳ್ತಾರೆ. ನಿನ್ನ ಪುತ್ರ ಭಯಂಕರನಾಗಿ ಪರಾಕ್ರಮಶಾಲಿಯಾಗಿ ಹುಡ್ತಾನೆ. ಈ ಸಂದರ್ಭದಲ್ಲಿ ಸತ್ಯವತಿ, ಅಯ್ಯೋ ಈ ತರ ಆಗ್ಬಾರದಲ್ಲಪ್ಪ, ನನ್ನ ಮಗ ಬ್ರಹ್ಮರ್ಷಿ ಆಗಿ ಹೋಗ್ಬಿಟ್ಟ ಅಂತಂದ್ ಹೇಳಿದ್ರೆ ಈ ರಾಜ್ಯದ ನಿರ್ವಹಣೆಯನ್ನು ಮಾಡೋರು ಯಾರಿದ್ದಾರೆ? ಕಷ್ಟ ಆಗಿ ಹೋಗ್ಬಿಡತ್, ಹಾಗಾಗ್ಬಾರ್ದು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಯಾರು ಸತ್ಯವತಿ ಬೇಡ್ಕೊಳ್ತಾ ಇದ್ದಾಳೆ. ಅಯ್ಯೋ ನನ್ನ ಮಗ ಹಿಂಗಾಗಿ ಹೋಗ್ಬಿಟ್ರೆ ಹೇಗೆ? ಸತ್ಯವತಿ ಕೇಳ್ತಾ ಇದ್ದಾಳೆ. ಭಯಂಕರನಾದಂತ ಮಗ ಹುಟ್ಬಿಟ್ಟ ಅಂತಂದ್ರೆ ಏನಪ್ಪಾ ಇದು, ಬ್ರಾಹ್ಮಣರ ಮನೆಯಲ್ಲಿ ಯಾವ್ದಿದು ಕ್ಷತ್ರಿಯರ ಸ್ವಭಾವವುಳ್ಳಂತಹ ಮಗು ಹೇಗ್ ಹುಟ್ಟಿದೆ ಅಂತ
ಎಲ್ರು ಆಡಿಕೊಂಡು ನಕ್ಕು ಬಿಡ್ತಾರೆ. ಆ ತರದ ಮಕ್ಕಳು ಹುಟ್ಟಬಾರ್ದು ಅಂತಂದಾಗ ಅವನು ಹೇಳ್ತಾನೆ, ಸರಿ ಆಯ್ತು, ನಿನ್ನ ಮಗ ಹಾಗಾಗದೆ ಹೋದ್ರೆ ನಿನ್ನ ಮೊಮ್ಮಗ ಹಾಗೆ ಹುಡ್ತಾನೆ. ಯಾಕೆ ಅಂದ್ರೆ ತಪಸ್ಸಿನ ಪ್ರಭಾವ ಒಂದನ್ನು ಪೋಸ್ಟ್ ಪೋನ್ ಮಾಡಬಹುದೇ ಹೊರತಾಗಿ ಬರದೇ ಇರೋ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಿನ್ನ ಮಗ ಜಮದಗ್ನಿ ಹುಡ್ತಾನೆ. ಜಮದಗ್ನಿಯ ಮಗನಾಗಿ ಪರಶುರಾಮ ದೇವರು ಹುಟ್ಟುವಾಗ ಅವರು ಆ ಕ್ಷಾತ್ರ ತೇಜಸ್ಸಿನಿಂದ ಹುಟ್ಟಿದವರಾಗಿ ಕ್ಷಾತ್ರ ತೇಜಸ್ಸಿನಿಂದ ಸಹಿತರಾಗಿ ಹುಡ್ತಾರೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ತದ್ವಿಜ್ಞಾಯ ಮುನಿ ಪ್ರಸಾದಿತ ಸತ್ಯವತ್ಯ ಮೈವಂಭೂದಿತಿ ಭಾರ್ಗವ ಅಥ ತರ್ಹಿ ಭವೇತ್ ಪೌತ್ರ ಜಮದಗ್ನಿಸ್ತತೋ ಭವತ್. ಇವನು ಭೃಗು ಗೋತ್ರದಲ್ಲಿ ಬಂದವನು, ಇವನು ರುಚಿಕ ಮಹರ್ಷಿ. ಭೃಗು ಅಂದ್ರೆ ಶುಕ್ರಾಚಾರ್ಯರು, ಶುಕ್ರಾಚಾರ್ಯರ ವಂಶದಲ್ಲಿ ಬಂದವನು ಈ ರುಚಿಕ ಮಹರ್ಷಿ. ಅವನ ಬಳಿಯಲ್ಲಿ ತನ್ನ ಹೆಂಡತಿಯಾದ ಸತ್ಯವತಿ ಬಂದು ಕೇಳ್ಕೊಳ್ತಾ ಇದ್ದಾಳು, ಅಯ್ಯೋ ನನ್ನ ಮಗ ಆ ತರದ ಕ್ಷಾತ್ರ ತೇಜಸ್ಸಿನಿಂದ ಹುಟ್ಟೋದು ಬೇಡ ಅಂತಂದಾಗ, ಸರಿ ಆಯ್ತು ಹಾಗಾದ್ರೆ ಪೋಸ್ಟ್ ಪೋನ್ ಮಾಡ್ತೇನೆ ಅಂತ ಹೇಳಿ ನಿನ್ನ ಮಗ ಬ್ರಾಹ್ಮಣನಾಗಿ ಹುಡ್ತಾನೆ, ಮೊಮ್ಮಗ ಕ್ಷಾತ್ರ ತೇಜಸ್ಸಿನಿಂದಾಗಿ ಹುಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅಥ ತರ್ಹಿ ಭವೇತ್ ಪೌತ್ರ ಜಮದಗ್ನಿಸ್ತತೋ ಭವತ್. ಆಯ್ತು, ಇವಳ ಮಗನಾಗಿ ಜಮದಗ್ನಿ ಋಷಿಗಳು ಹುಡ್ತಾ ಇದ್ದಾರೆ. ಅವಳು ಕೂಡ ಸತ್ಯವತಿ ಮಹಾಪುಣ್ಯಕರಳಾದ ಕೌಶಿಕಿ ಎಂಬ ನದಿಯಾಗಿ ಭೂಲೋಕದಲ್ಲಿ ಹರಿತಾ ಇದ್ದಾಳೆ. ಆಮೇಲೆ ಇಕ್ಷ್ವಾಕು ವಂಶದಲ್ಲಿ ಬಂದಂತಹ ರೇಣು ಅನ್ನುವ ಒಬ್ಬ ರಾಜ ಇರ್ತಾನೆ. ಆ ರೇಣು ಎಂಬಂತಹ ರಾಜನ ಮಗಳಾದಂತಹ ರೇಣುಕೆಯನ್ನ ರುಚಿಕ ಮತ್ತು ಸತ್ಯವತಿ ಇವರಿಬ್ಬರ ಮಗನಾದಂತಹ ಜಮದಗ್ನಿ ಋಷಿಗಳು ಮದುವೆಯಾಗ್ತಾ ಇದ್ದಾರೆ. ಇಂತಹ ಭೃಗುಗೋತ್ರದಲ್ಲಿ ಬಂದಂತಹ ಜಮದಗ್ನಿಯ ದೆಸೆಯಿಂದಾಗಿ ವಸುಮಾನ್ ಇವರೇ ಮೊದಲಾದಂತಹ ಮಕ್ಕಳು ಹುಡ್ತಾ ಇದ್ದಾರೆ. ಅದರಲ್ಲಿ ಕೊನೆ ಮಗ ಯಾರಿದ್ದಾನಲ್ಲ ಅವನಿಗೆ ರಾಮ ಅಂತ ಹೆಸರಿಟ್ಟು ರಾಮ ಅಂತ ಪ್ರಸಿದ್ಧನಾಗಿದ್ದಾನೆ. ಅವನು ಪರಶುವನ್ನು ಹಿಡಿದಿದ್ದರಿಂದಾಗಿ ಪರಶುರಾಮ ಅಂತ ಕರೀತಾ ಇದ್ದೇವೆ. ಪರಶು ಅಂದ್ರೆ ಕೊಡಲಿಯನ್ನು ಹಿಡಿದಿದ್ದರಿಂದಾಗಿ ದುಷ್ಟರಾದ ಕ್ಷತ್ರಿಯರನ್ನು ಕೊಲ್ಲಲಿಕ್ಕೆ ಪರಶುರಾಮ ಅಂತ ಹೆಸರು ಬಂತು. ಇರ್ಲಿ, ಹೆಸರು ಏನಿಟ್ಟಿದ್ ನಾಮಕರಣ ಮಾಡಿದ್ದೇನು ಅಂತಂದ್ರೆ ರಾಮ ಅಂತ. ನಾವು ರಾಮ ಅಂತ ಹೆಸರಿಟ್ಟಿರ್ತೇವೆ. ಒಂದೇ ಓಣಿಯಲ್ಲಿ 3-4 ಜನಕ್ಕೆ ರಾಮ ಅಂತ ಹೆಸರಿಟ್ಟು ಅಂತಂದ್ರೆ ಕೊನೆ ಮನೆಯಲ್ಲಿರುವಂತಹ ರಾಮನಿಗೆ ಕಡೆ ಮನೆ ರಾಮ ಅಂತ ಹೆಸರು ಕರೆಯಲ್ವಾ? ಅದೇ ರೀತಿಯಾಗಿ ಇವನಿಗೂ ಕೂಡ ರಾಮ ಅಂತ ಹೆಸರಿಟ್ಟಿದ್ರು. ಕೈಯಲ್ಲಿ ಪರಶುವನ್ನು ಹಿಡಿದುಕೊಂಡು ದುಷ್ಟರಾದ ಕ್ಷತ್ರಿಯರನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ಆಯುಧವನ್ನು ಧರಿಸಿದ್ರಿಂದ ಇವನಿಗೆ ಪರಶುರಾಮ ಅಂತ ಹೆಸರಿಟ್ಟು ಅಷ್ಟೆ. ಯಮಾಹುರ್ ವಾಸುದೇವಾಂಶಂ ಹೈಹಯಾನಾಂ ಕುಲಾಂತಕಂ ತ್ರಿಸಪ್ತ ಕೃತ್ವೋ ಯ ಇಮಾಂ ಚಕ್ರೆ ನಿಕ್ಷತ್ರಿಯಾಂ ಮಹೀಂ. ಈ ರಾಮ ಯಾರು? ಸಾಕ್ಷಾತ್ ಶ್ರೀಹರಿ, ಪರಮಾತ್ಮನೇ ಶ್ರೀಹರಿಯಾಗಿದ್ದಾನೆ. ಪದ್ಮನಾಭನ ಅಂಶ ಇವನು. ಹೈಹಯ ಅಂತ ಒಂದು ಕುಲ, ಕುರು ಅನ್ನುವಂತಹದ್ದು ಹೇಗೆ ಕುಲವೋ, ಕುರು ವಂಶ ಅಂತ ಹೇಗಿದೆಯೋ ಹಾಗೆ ಹೈಹಯ ಅನ್ನುವಂತಹ ಒಂದು ಕುಲ ಇದೆ. ಆ ಕುಲವನ್ನ ನಾಶ ಮಾಡಿದವನು. ಅಷ್ಟೇ ಅಲ್ಲ, 21 ಬಾರಿ ಇಡೀ ಭೂಲೋಕವನ್ನ ಸುತ್ತಿ ದುಷ್ಟರಾದ ಕ್ಷತ್ರಿಯರೇ ಇಲ್ಲದೆ ಇರುವ ಹಾಗೆ ಮಾಡಿದ ಅಪಾರ ಪರಾಕ್ರಮಿಯಾದವನು ರಾಮ. ಅವನು ಇವರಿಬ್ಬರ ಮಗನಾಗಿ ಹುಡ್ತಾ ಇದ್ದಾನೆ. ತಸ್ಯಾಂ ವೈ ಭಾರ್ಗವ ಋಷೇಃ ಸುತಾ ವಸುಮದಾದಯಃ ಯವೀಯಾನ್ ಜಜ್ಞಯೇ ತೇಷಾಂ ರಾಮವೀತ್ಯಭಿವಿಶ್ರುತಃ. ಇವರಲ್ಲಿ ಚಿಕ್ಕವನಾದ ಮಗ ರಾಮ ಅಂತ ಪ್ರಸಿದ್ಧನಾಗಿದ್ದಾನೆ. ಅವನ ಯಮಾಹುಹು ವಾಸುದೇವಾಂಶಂ ಹೈಹಯಾನಾಂ ಕುಲಾಂತಕಂ. ಇವನನ್ನ ವಾಸುದೇವನ ಅಂಶ ಅಂತ ಹೇಳಿ ಹೈಹಯ ಕುಲದ ನಾಶಕ ಅಂತ ಕರಿತಾ ಇದ್ದಾರೆ. ಇವನು 21 ಬಾರಿ ಇಡೀ ಭೂಮಿಯನ್ನ ಸಂಚಾರ ಮಾಡಿ ಇಡೀ ಭೂಮಂಡಲವನ್ನ ಕ್ಷತ್ರಿಯ ರಹಿತವನ್ನಾಗಿ ಮಾಡ್ತಾ ಇದ್ದಾನೆ. ದೃಪ್ತಂ ಕ್ಷತ್ರಂ ಭುವೋ ಭಾರಂ ಅಬ್ರಹ್ಮಣ್ಯಂ ಅಧರ್ಮಿಕಂ ರಜಸ್ತಮೋ ವೃತಂ ಅಹನ್ ಫಲ್ಗುನ್ಯಪಿ ಕೃತೆಂ ಹಸಿ. ಯಾವ್ಯಾವ ವ್ಯಕ್ತಿಗಳು ಯಾಕೆ ಈ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿದ ಆ ರಾಜ ಮತ್ತೆ ಪ್ರಶ್ನೆ ಕೇಳ್ತಾನೆ. ಇದರಲ್ಲಿ ಮುಂದಿನ ಎಲ್ಲ ಕಥೆಗೆ ಬೇಕಾದ ಪ್ರಶ್ನೆ ಹುಟ್ಟೋ ಹಾಗೆ ಆ ಪರೀಕ್ಷಿತ ರಾಜನಿಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತಾರೆ. ಬ್ರಾಹ್ಮಣ ವಿರೋಧಿಗಳಾಗಿದ್ದು ಧರ್ಮಾಚರಣೆಯನ್ನು ಮಾಡ್ಲಿಕ್ಕೆ ಮನಸ್ಸೇ ಇಲ್ಲದೆ ಇರುವಂತಹ ಯಾರು ಕ್ಷತ್ರಿಯರು ಇರ್ತಾರೋ, ಭೂಮಿಗೆ ಭಾರ ಅಂತ ಕರೆಸಿಕೊಂಡವ್ರು ಯಾರು ಇರ್ತಾರೋ, ಊಟಕ್ಕೆ ದಂಡ ಭೂಮಿ ಭಾರ ಅಂತ ಕರೀತಾರಲ್ಲ ಹಾಗೆ ಆ ತರ ಭಾರರಾದಂತಹ ಕ್ಷತ್ರಿಯರು ಯಾರಿದ್ರು, ರಜೋಗುಣ ತಮೋ ಗುಣದಿಂದ ಕೂಡಿಕೊಂಡು ಇಡೀ ಭೂಮಿಯನ್ನು ನಾಶ ಮಾಡಬೇಕು ಅಂತಾನೆ ಯಾರು ಮದೋನ್ಮತ್ತರಾಗಿರ್ತಾರೋ, ಈ ಬ್ರಾಹ್ಮಣರೆಲ್ಲ ನಮ್ಮ ರಾಜ್ಯದಲ್ಲಿದ್ದಾರೆ, ನಾವು ಹೇಳದ ಹಾಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಇವ್ರು ಅಂತ ಅಂದುಕೊಂಡು ಈ ರೀತಿಯಾಗಿ ಹೇಳಿದಾಗ, ತಿಳಿದುಕೊಂಡು ಜಗತ್ತನ್ನ ಆಳ್ತಾ ಇದ್ದಾಗ ಇವರಿಂದಾಗಿ ಪರಶುರಾಮನಿಗೆ
ಸ್ವಲ್ಪ ತೊಂದರೆಯಾದಾಗ ಮಾಡ್ತೇನೆ, ಇವರ ಬುದ್ಧಿ ಕಲಿಸ್ತೇನೆ ಅಂತಂದುಕೊಂಡು 21 ಬಾರಿ ಭೂಮಂಡಲವನ್ನ ಸಂಚಾರ ಮಾಡಿ ದುಷ್ಟರಾದ ಎಲ್ಲ ಕ್ಷತ್ರಿಯರನ್ನು ಕೂಡ ಸಂಹಾರ ಮಾಡಿ ಹಾಕ್ತಾ ಇದ್ದಾನೆ. ಇದು ಒಟ್ಟಾರೆ ಈ ಶ್ಲೋಕದ ಭಾವಾರ್ಥ. ಮುಂದಿನ ಪಾಠದಲ್ಲಿ ಯಾಕೆ ಅಂತ ರಾಜನ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಮತ್ತೆ ನೋಡೋಣಂತೆ. ಇವತ್ತಿಗೆ ಇಂದಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ.